ಇಲ್ಲಿ ನೋಡು, ಜ್ಯೋತಿಷಿಗಳು ಸ್ವಲ್ಪ ಜನ ಫ್ರಾಡ್ ಇದ್ದಾರೆ. ಸ್ವಲ್ಪ ಜನ ಅಲ್ಲ, ತುಂಬ ಜನ ಇಷ್ಟ ಬಂದಂಗೆ ಮಾತಾಡ್ತಾರೆ. ಅದೆಲ್ಲ ನಡೆಯಲ್ಲ. ಜೋಯಿಸನ್ನ ನೋಡೋಕೋಬೇಕಾದ್ರೆ ನೀ ಬೇರೆ ಥರನೇ ತಾನೇ ಹೇಳಿದೆ. ಅದು ಅವನಿಗೆ ಸಮಾಧಾನ ಮಾಡೋದಕ್ಕೆ ಹಂಗೆ ಹೇಳಿದೆ. ಹಣೆ ಬರಣ ಚೇಂಜ್ ಮಾಡೋಕ್ಕೆ ಯಾರಿಂದ ಆಗುತ್ತೆ? ಅಪ್ಪಂಗೆ ಕೋಡ್ ಅಂತಾನೆ ಸ್ಟಾರ್ಟ್ ಆಯಿತು. ನೋಡ್ದಿರೋ ಡಾಕ್ಟ್ರ್ ಇಲ್ಲ, ನೋಡ್ದಿರೋ ಹಾಸ್ಪಿಟ್ಲ್ ಇಲ್ಲ. ಆದರೆ ಕೊನೆಗೆ ಅನುಭವ ಕಾಣಿಯಾದಂತೇನೋ ಪ್ರಾಣವಾದಂತೇನೋ ಕನಸಲ್ಲಿ ಜಾರಿದಾಗ ಜೀವ ಕಣ್ಣಲ್ಲಿನ ಕಾಡಿಗೆ ಹಾಡಿಗೆ ಕೂಡಿದೆ ಕಳೆದಿದೆ ಸುಂದರ ಮನಸ್ಸಿದು ಎದೆಯೆಲ್ಲ ಎಂಥದು ಸಂತೋಷ ಕಿರುನಗುವಿಗೆ ಸೋತಿರೋ ತುಟಿಯಲ್ಲಿ ಮರೆಯಲ್ಲಿಯೇ ಸೋಲುವ ನಾಜಿಗೆ ಅತ್ತಗೆ ಇತ್ತಗೆ ಸಾಗುವ ಸಂಚಾರ ಮಾಯೆಯಾಯಿತೇನೋ ಮಾಯವಾದಂತೇನೋ ಈಗೀಗ ಅಂತ ಅನುಭವ ಅನುಭವ ಅರಳುತ್ತಿರು ಮಂದಾರ ಸನಿಹದಲ್ಲಿ ಸುಳಿದಾಗ ತಿಳಿಯದೆಯೇ ಸೆಳೆದು ಸೋಲು ಹಾಗೆ ಹಾಗೆ ಅನುರಾಗದ ಸಂಗೀತ ಕಿವಿಯಲ್ಲಿಯೇ ಗುನುಗುತ್ತ ಕಳೆಯೋದೆ ಚಂದ ಮೈಯ ಮರೆತೋ ಹಾಗೆ ಬಳಿಯಲ್ಲಿಯೇ ಬಂದು ನಿಂತಂತೆ ಸ್ವರ್ಗ ನಿಸರ್ಗ ಒಂದೊಂದು ಸ್ವಪ್ನವನ್ನು ಕೈಯಾರೆ ಸವಿಯು ಎಲ್ಲ ಒಂದಾಯಿತೀಗ ಪ್ರೀತಿ ಒಕ್ಕುತ್ತ ಬೇಗ ಆನಂದಕ್ಕೇನು ಹದ್ದಿಲ್ಲ ಪ್ರೀತಿ ಎಂದರೆ ಹೀಗೇನೆ ಕಳೆದಂತೆ ತಂತಾನೆ ನಮ್ಮಲೆ ನಮ್ಮನ್ನು ಪ್ರೀತಿ ಹುಡುಕಿದಂತೆ ಪ್ರೀತಿ ಎಂದರೆ ಹೀಗೇನೆ ಕಳೆದಂತೆ ತಂತಾನೆ ನಮ್ಮಲೆ ನಮ್ಮನ್ನು ಪ್ರೀತಿ ಹುಡುಕಿದಂತೆ ಹಾಡು ಚೆನ್ನಾಗಿತ್ತು. ಹಾಡು ತುಂಬಾ ಚೆನ್ನಾಗಿ ಬಂದಿತ್ತಮ್ಮ. ನೀನು ಏನು ಓದ್ತಾ ಇದೀಯಾ? ನಾನು MBA ಫೈನಲ್ ಇಯರ್. ಓ ಅಮ್ಮ ನಾನಲ್ಲಿರ್ತೀನಿ. ಸರಿ ಬರ್ತೀನಿ. ಏಯ್ ಹೆಂಗಿದೆ ಬೋರ್ಡ್ ಪ್ರೋಗ್ರಾಮು? ಚೆನ್ನಾಗಿದೆ ಚೆನ್ನಾಗಿದೆ. ಏನಾಯ್ತು ಇಬ್ರು ಮಧ್ಯೆ ಏನ್ ಸೀಕ್ರೆಟ್? ಸ್ವಲ್ಪ ಇರಿ ಹೇಳ್ತೀವಿ. ಪ್ರೋಗ್ರಾಮ್ ಚೆನ್ನಾಗಿತ್ತಲ್ಲ? ಹೌದು. ನಿಮ್ ಮಗ ಬರ್ಲಿಲ್ವಾ? ಸ್ವಲ್ಪ ಬ್ಯುಸಿ ಇದ್ದ. ಇವಾಗ ಅವ್ರು ಏನ್ ಮಾಡ್ತಿದ್ದಾರೆ? ಫಾರ್ಮಾ ಹೋಲ್ಸೇಲ್ ಜೊತೆಗೆ ರೆಪ್ಪಾಗೂ ಕೆಲಸ ಮಾಡ್ತಿದ್ದಾರೆ. ಹೌದು, ಒಂದ್ ಮಾತು ಕೇಳಲಾ? ನಿಮ್ ಮಗಳನ್ನ ನಮ್ಮನೆಗೆ ಕಳ್ಸ್ಕೊಡ್ತೀರಾ ಸೊಸೆಯಾಗಿ? ಅಮ್ಮ ಯಾರಿದು? ನಿಮ್ಮಪ್ಪನ ಫ್ರೆಂಡು, ಅಮ್ಮ ಮಗಳು. ಓ ನಿಂಗೆ ಇಷ್ಟ ಆದ್ಲಾ? ಇಬ್ರು ಇಷ್ಟ ಆದ್ರು. ಸುಮ್ನೆರಾ.
ಅದು ನನ್ಗೂ ನಿಮ್ಮಪ್ಪನಿಗೂ ಶ್ರೇಯಾ ಇಷ್ಟ ಆಗಿದ್ದಾಳೆ. ನಿನ್ಗೂ ಇಷ್ಟ ಆಗಿದ್ರೆ ಅಂದ್ರೆ ನೀವೇ ಎಲ್ಲ ಡಿಸೈಡ್ ಮಾಡಿದಿರಲ್ಲ? ಹೇಳು, ಇಷ್ಟ ಆದ್ಲಾ? ಅಮ್ಮ, ಫೋಟೋ ಮಾತ್ರ ನೋಡಿದ್ರೆ ಸಾಕಾ? ನೇರವಾಗಿ ನೋಡೋಣ. ಅದಾಗಲ್ಲ, ನೇರವಾಗಿ ನೋಡೋಕ್ಕಿಂತ ಮುಂಚೆ ಹುಡುಗಿ ಬಗ್ಗೆ ತಿಳ್ಕೊಬೇಕಲ್ವಾ? ಒಳ್ಳೆ ಹುಡುಗಿ ಕಣೋ, ನಂಬರ್ ಕೊಡ್ತೀನಿರು. ನಂಬರ್ ಕಳಿಸ್ತಾ ಇದ್ದೀನಿ. ಅಮ್ಮ, ನನ್ಗಿವಾಗ್ಲೇ ಮದ್ವೆ ಬೇಡ ಅಮ್ಮ. ನಾನು ಇನ್ನೂ ಸ್ವಲ್ಪ ದಿನ ಫ್ರೀ ಆಗಿರ್ತೀನಿ. ನಿನ್ನ ಜಸ್ಟ್ ನಾನು ಮಾತಾಡಕ್ ತಾನೇ ಹೇಳ್ದೆ. ಬೇಡ ಅಮ್ಮ, ನನಗೆ ಕೇಳಿದ್ರೇನೆ ಭಯ ಆಗತ್ತೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಮೆಸೇಜ್ ಮಾಡಿದ್ದಾರೆ. ಅಣ್ಣ, ಇದನ್ನ ಬೇಗ ಡೆಲಿವರಿ ಮಾಡ್ಬಿಡಿ. ಟೌನ್ ಹಾಲ್ ತಾನೆ? ಹಾಯ್. ಆಹಾ, ಹೊಸ ಐಡಿಯಾನಾ? ನಾಳೆ ಸಂಜೆ ಒಂದು ಪ್ರೋಗ್ರಾಮ್ ಇದೆ, ಅದಕ್ಕೆ ಈ ಪ್ರಾಕ್ಟೀಸ್. ನೀವು ಹೊರಡಿ, ಮನೇಲಿ ಪ್ರಾಕ್ಟೀಸ್ ಮಾಡಿ. ಓಕೆ. ನೀ ಕಳ್ಸಿದ ಫೋಟೋ ನೋಡ್ದೆ. ಹುಡುಗಿ ಹೆಸರೇನು? ಶ್ರೇಯಾ. ನೀವು ನೇರವಾಗಿ ಮೀಟ್ ಮಾಡಿದ್ದೀರಾ? ಇಲ್ಲ, ನೆನ್ನೆ ಒಂದು ಆಯ ಅಂತ ಮೆಸೇಜ್ ಹಾಕಿದ್ದೆ, ಅದಕ್ಕೆ ರಿಪ್ಲೈ ಇನ್ನೂ ಬಂದೇ ಇಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ದಿಢೀರ್ ಅಂತ ಹಾಯ್ ಅಂತ ಮೆಸೇಜ್ ಬಂತು. ನಾನೇನ್ ಮಾಡಿದೆ ಗೊತ್ತಾ? ಅದಕ್ಕೆ ರಿಪ್ಲೈ ಮಾಡಿದೆ, ಕ್ಯಾನ್ ಐ ಟಾಕ್ ಟು ಯು? ಅದು ಡೆಲಿವರ್ ಆಗ್ಲಿಲ್ಲ. ಆಮೇಲೆ ಅವಾಗ್ಲೇ ಗೊತ್ತಾಗಿದ್ದು ಅವಳು ನನ್ನ ಬ್ಲಾಕ್ ಮಾಡಿದಾಳೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅನ್ಬ್ಲಾಕ್ ಮಾಡಿದ್ಲು. ಹಾಗಾದ್ರೆ ಟ್ರೂ, ವಿಘ್ನಗಳೆಲ್ಲ ಹೊರಟೋಯ್ತು. ಆದ್ರೂ ನಿಮ್ಮ ಅಮ್ಮನ ಸೆಲೆಕ್ಷನ್ ಚೆನ್ನಾಗಿದೆ. ಆಮೇಲೆ ನೀವು ಫಾರ್ಮಸಿಸ್ಟ್ ತಾನೆ? ನನಗೆ ಸ್ವಲ್ಪ ಹೇರ್ ಫಾಲ್ ಪ್ರಾಬ್ಲಮ್ ಇದೆ. ನಿಮ್ಮ ಹತ್ರ ಅದಕ್ಕೇನಾದ್ರೂ ಮೆಡಿಸಿನ್ ಇದೆಯಾ? ಲೋ, ನಾನು ನಿನ್ಗೊಂದು ಆಯಿಲ್ ಕೊಡ್ತೀನಿ, ಅದನ್ನ ತಗೊಂಡು ಹೋಗ್ಕೊಡ್ತೀಯಾ? ನನಗೆ ಬೇರೆ ಕೆಲಸ ಅಲ್ವಾ? ಹೋಗಿ ಟೀಯಲ್ಲಿ ಟೀ ತಗೊಂಬ ಹೋಗಿ. ಬನ್ನಿ, ಒಳಗ್ ಬನ್ನಿ. ಇಲ್ಲ, ಅಮ್ಮ ಕೊಟ್ಟು ಕಳ್ಸೋದು. ಇದು ಎಣ್ಣೆ. ಶ್ರೇಯಾಗೆ ಕೂದಲು ಉದುರ್ತಾ ಇದೆ ಅಂತಲ್ಲ. ನೀವು ಒಳಗ್ ಬನ್ನಿ. ಇಲ್ಲ, ನಾನು ಬರ್ತೀನಿ. ಅವಳು ಮನೇಲಿ ಇಲ್ಲ. ಸರಿ. ಹಲೋ. ನೀ ಅರ್ಜೆಂಟಾಗಿ ಸ್ವಲ್ಪ ಬಾರೋ. ಎಲ್ಗೆ? ನಾ ಲೊಕೇಶನ್ ಕಳಿಸ್ತೀನಿ, ನೀ ಬೇಗ ಬಾ. ಲೊಕೇಶನ್ ಕಳ್ಸು. ತುಂಬಾ ಅರ್ಜೆಂಟಾ ಏನು? ಹೌದು, ಸ್ವಲ್ಪ ಅರ್ಜೆಂಟ್ ಇದೆ. ಟೆನ್ಷನ್ ಕೊಡ್ಬೇಡ, ಏನು ಅಂತ ಹೇಳು. ನೀ ಟೆನ್ಷನ್ ಆದ್ರೂ ಪರವಾಗಿಲ್ಲ, ಬೇಗ ಬಾ. ಸರಿ, ಬರ್ತೀನಿ. ಹಾಯ್. ಆಹಾ, ನೋಡೋಕ್ ಚೆನ್ನಾಗಿದ್ಯಾ. ಮ್ಯಾಕ್ಸಿಮಮ್ 1 ಅವರಲ್ಲಿ ಬಂದ್ಬಿಡು, ನಮಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆಯಲ್ಲ. ನಿಂತಲ್ಲೇ ನಿಂತೀಗ ಆಕು ಎರಡೇಟು, ಕುಣಿಯುತ್ತಾ ಕೂಗುತ್ತಾ ಮಾಡೋ ಬೊಂಬಾಟು,
ನಾಳೆಯಲ್ಲಿ ಏನಿಲ್ಲ ಹಬ್ಬ ಮಾಡೋ ದಿನವೆಲ್ಲ ಕುಣಿಯೋನಿ ಮೈಯ ಮರ್ತು ಜಗವೆಲ್ಲ ತಾನಾನೆ ನಾನಾನೆ ತಾನಾನೆ ನಾನಾ ತಾನಾನೆ ನಾನಾನೆ ತಾನಾನೆ ನಾನಾ ತನನಾನೆ ನಾನಾನೆ ನಾನಾನೆ ನಾನಾ ತನನಾನೆ ನಾನಾನ ನಾನಾ ನಿಂತಲ್ಲೇ ನಿಂತೀಗ ಹಾಕೋ ಎರಡೇಟು ಕುಣಿಯುತ್ತಾ ಕೂಗುತ್ತಾ ಮಾಡೋ ಬೊಂಬಾಟು ನಾಳೆಯಲ್ಲಿ ಏನಿಲ್ಲ ಹಬ್ಬ ಮಾಡೋ ದಿನವೆಲ್ಲ ಕುಣಿಯೋನಿ ಮತ್ತು ಜಗವೆಲ್ಲ. ಮಚ್ಚ ಹೇಗಿದ್ಯಾ? ಏನ್ ಈ ಕಡೆ? ನಾನು ನನ್ನ ಫ್ರೆಂಡ್ ನೋಡೋಣ ಅಂತ ಬಂದೆ. ಅವಳೇ ಇವೆಂಟ್ ನ ಆರ್ಗನೈಸ್ ಮಾಡಿರೋ. ಇದು ನನ್ನ ಕಸಿನ್ ಅವ್ರ ರಿಸೆಪ್ಷನ್. ಓಕೆ ಓಕೆ ಓಕೆ. ನನ್ನ ಮಗಳು ನನ್ನ ವೈಫ್. ಮತ್ತೇನ್ ಸಮಾಚಾರ? ಸರಿ ಮಚ್ಚ, ನಾನು ಬರ್ತೀನಿ. ಎಲ್ಲವನು ಹಂಗೆ ಮರ್ತೋಗು, ಖುಷಿಲಿ ನಶೆಲಿ ಹಂಗೆ ನೀ ಬೆರ್ತೋಗು. ನೆನ್ನೆಯಲ್ಲಿ ಏನಿಲ್ಲ ನಾಳೆ ಏನು ಗೊತ್ತಿಲ್ಲ, ಕುಣಿಯೋನಿ ಜಗವನೇ ನೀ ಮರೆತು. ಸರಿ, ಯಾಕೆ ಕರೆದಿದ್ದೆ? ನೀ ಬಾ ಬಾ. ಏನ್ ವಿಷಯ ಅಂತ ಹೇಳ್ತೀನಿ. ಇವಾಗ ನಾನು ಎಲ್ಲೋ ಕರ್ಕೊಂಡು ಹೋಗ್ತಾ ಇದೀಯಾ? ಹೇಳು. ಸ್ವಲ್ಪ ಬಾಯಿ ಮುಚ್ಕೊಂಡ್ ಬರ್ತೀಯಾ? ನಾ ಹೇಳ್ತೀನಿ. ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ? ಒಂದೇ ನಿಮಿಷ, ನೀ ಬಾ. ನಿನಗೆ ಮೊದಲೇ ಗೊತ್ತಾ? ನಾವೇ ಇವತ್ತು ಫಸ್ಟ್ ಟೈಮ್ ಮೀಟ್ ಆಗ್ತಿರೋದು. ಶ್ರೇಯಾ ಸಹನಾ ಅವಳ ಫ್ರೆಂಡ್. ಇವತ್ತು ನೇರವಾಗಿ ನೋಡ್ಬಿಟ್ಟು ನೀ ಕಳ್ಸಿದ ಫೋಟೋ ನೆನ್ಪಾಯ್ತು. ಅಕ್ಕ, ಅಲ್ಲಿ ರಿಸೆಪ್ಷನ್ ಅಲ್ಲಿ ಕರೀತಿದ್ದಾರೆ. ಸರಿ, ನೀವು ಮಾತಾಡ್ತೀರಿ. ಹಾಯ್. ಇನ್ಮೇಲೆ ನನ್ನ ಬ್ಲಾಕ್ ಮಾಡ್ಬೇಡಿ. ನೀವು ಕೊಟ್ಟಿದ್ದ ಆಯಿಲ್ ಸಿಕ್ತು, ಅಮ್ಮ ಹೇಳಿದ್ರು. ಎಣ್ಣೆ ಕೊಡೋದಕ್ಕೆ ಮಾತ್ರ ಅಲ್ಲ, ಅದನ್ನ ಯೂಸ್ ಮಾಡೋರ್ನ ನೋಡೋದಕ್ಕೆ ಅಂತ ಅಲ್ಲಿಗೆ ಬಂದಿದ್ದೆ. ಅದನ್ನು ಅಮ್ಮ ಹೇಳಿದ್ರು. ನಾವು ಒಟ್ಟು 5 ಜನ ಕ್ಲೋಸ್ ಫ್ರೆಂಡ್ಸ್. ಅಮಯ, ಪ್ರಿನ್ಸ್, ಆಮೇಲೆ ಮೀನಾ, ಮೂರ್ತಿ. ಒಬ್ರು ಡಾಕ್ಟರ್, ಇನ್ನೊಬ್ರು ಸೈಕಾಲಜಿಸ್ಟ್. ಇಬ್ರು ಎಂಗೇಜ್ಡ್ ಆಗಿದ್ದಾರೆ ಇವಾಗ. ಮತ್ತೆ ನಿಮ್ ಫ್ರೆಂಡ್? ಇವಾಗ ನೀನು ಬಂದಿರೋದ್ರಿಂದ ನೀನು ಫ್ರೆಂಡೆ. ಫ್ರೆಂಡ್ಶಿಪ್ ಮಾತ್ರ ಸಾಕಾ? ಸಾಕಾಗಲ್ಲ. ಏನಾಯ್ತು? ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಇಂಪಾರ್ಟೆಂಟ್. ನೀನೇನೇ ಹೇಳಿದ್ರು ನನಗೆ ಇಂಪಾರ್ಟೆಂಟ್. ಹೇಳು. ಆಲ್ರೆಡಿ ನನಗೆ ಎಂಗೇಜ್ಮೆಂಟ್ ಆಗಿತ್ತು. ಅವರು ಅಡ್ವೊಕೇಟ್. ನಾವು ಆಕ್ಸಿಡೆಂಟಲ್ಲಿ ನೋಡಿ ಇಬ್ರಿಗೂ ಲವ್ ಆಯಿತು. ನಮ್ಮಿಬ್ರು ಮನೆಯವರು ನೋಡಿ ಮಾತಾಡಿನೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು. ಆದರೆ ಏನಾಯ್ತು ನೋಡ್ಬೇಕು ಬಾ ಅಂದ್ರಲ್ಲ. ಯು ಆರ್ ದ ಚೀಟ್. ಒಳ್ಳೆ ಕೆಲಸ. ಎಂಗೇಜ್ಮೆಂಟ್ ಮಾತ್ರ ಆಗಿದೆ. ವಾಟ್ ಯು ಮೀನ್? ಐ ಮೀನ್ ವಾಟ್ ಐ ಸೆಡ್. ನೀನು ಕಾಲೇಜಲ್ಲಿ ಚೆನ್ನಾಗಿ ಫ್ಲರ್ಟ್ ಮಾಡ್ತಿದ್ದೆ ಅಲ್ವಾ? ಚೆನ್ನಾಗಿರ್ತಿತ್ತಲ್ಲ? ವಾಟ್? ನೀನ್ ವರ್ಜಿನ್ ಅಲ್ಲ ತಾನೆ? ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ನಿಲ್ಸು. ಈ ತರ ನಾಟಕ ನಂತರ ಬೇಡ. ನಿನ್ನನ್ನು ನನಗೆ ಕಟ್ಟಾಕ್ ನೋಡಿದ್ರು. ನೀನ್ ತಪ್ಪು ಮಾಡ್ಬೋದು, ಆದ್ರೆ ನಾನು ಹೇಳೋ ತಪ್ಪ? ಸ್ಟಾಪ್ ಇಟ್. ನನ್ನ ನೋಡದೇ ಇದ್ರೆ ಆಗ್ತಿತ್ತು ಅನ್ನಿಸ್ತಿದೀಯಾ? ಒಂದ್ ವೇಳೆ ನನ್ನ ನೋಟ ತಪ್ಪಾಗಿರ್ಬೋದು, ಆದರೆ ನಮ್ಮಮ್ಮನ ನೋಟ ತಪ್ಪಾಗಿರಲ್ಲ. ಮೆಲ್ಲಗೇನೆ ಅರಳಿ ನಗುವ ಹೂಗಳೇ ನಿಮ್ಮ ನಗು ನೀಡಿ, ಖುಷಿಯಾಗಿ ಸೋನೆ ಸುರಿಯೋ ನೀಲಿ ಮುಗಿಲ್ ನಿಮ್ಮ
ಖುಷಿ ನೀಡಿ ತಿಳಿಯಾಗಿ ತಾರೆ ಹೊಳೆಯುತ್ತಿರಲು ಮೋಡದ ನಡುವೆ ಬೆಳಕನ್ನೇ ಸೇರಿ ಬಳಿಗೆ ಬರಲು ನಗುತ್ತಾ ನಾಳೆ ಪ್ರಕೃತಿಯೇ ಪ್ರೀತಿ ಮಾಡುವಂತ ಹೇಳುತ್ತಿರಲು ಒಲವಿನ ಹೊರದಲ್ಲಿ ನಗುವ ಜಗದ ಒಳಗೆ ಬೆಳಕ ಸಲುಗೆ ತಾನಾಗೆ ಬಂದಂತೆ ಹರಿನಿದು ಹೀಗೆ ಒಂದು ಸೊಗಸು ಕರೆಯುತ್ತಿದೆ ಬಳಿಗೆ ಒಂದು ಕನಸು ಈ ಬದುಕಿಸುವ ಪ್ರೀತಿಲಿ ಖುಷಿಯಲ್ಲಿ ಈಗ ತೇಲುತ್ತಿರಲು ಸುಂದರ ಮುಗಿಲು ತೇಲುವ ಹೇಳುವ ಪ್ರೀತಿ ಅಣ್ಣ ಸ್ಟಾಕ್ ಇದೆ. ಓಕೆ, ನಾನು ಕಳಿಸ್ತೀನಿ. ಸರಿ. ಹಾ, ಹೇ ಹಾಯ್, ವೆಲ್ಕಮ್ ಟು ಮೈ ಆಫೀಸ್. ಥ್ಯಾಂಕ್ ಯು. ಇವಾಗ ನಿಂದೆ ಆಫೀಸು. ಎಲ್ಲಾನು ನೋಡ್ ಕಳ್ತ್ಕೊ. ನಾನಾ? ಹೌದು, ನೀನು MBA ಓದಿದ್ಯಲ್ಲ, ನಿನ್ಗೆಲ್ಲ ಈಸಿ ಇದೆ. ಇಲ್ಲಿ ನೋಡು, ಅದು ನಾನೊಂದ್ 2 ದಿನ ಇಲ್ಲಿ ಇರೋದಿಲ್ಲ. ಸರಿ, ಬಾ, ಹೇಳ್ತೀನಿ. ಬಾ. ಅದ್ಯಾವ ಊರಿಗೆ ಹೋಗ್ತಿದ್ದೀರಾ? ಮೀನಾಗೂ ಮೂರ್ತಿಗೂ ಮದ್ವೆ. ಅವ್ರೂರಲ್ಲಿರೋ ವೈದ್ಯೇಶ್ವರ ದೇವಸ್ಥಾನ. ಪತೀಶ್ವರ ಟೆಂಪಲ್. ಅದೆಲ್ಲಿದೆ? ಪತೀಶ್ವರ ಅಲ್ಲ, ವೈದ್ಯೇಶ್ವರ. ಅದು ತುಮಕೂರು ಹತ್ರ ಇದೆ. ಮೂರ್ತಿಯವ್ರ ತಾತ ನೂರೇ ಅದು. ಮದ್ವೆ ಅಲ್ಲೇ ನಡಿಬೇಕು ಅಂತ ಅವ್ರ ತಾತ ನಿರ್ಧಾರ ಮಾಡಿದಾರಂತೆ. ನೀನು ಬರ್ತೀಯಾ? ನನ್ಗಿನ್ನೂ 2 ಎಕ್ಸಾಮ್ ಪೆಂಡಿಂಗ್ ಇದೆ. ಟಫ್ ಆಗಿರೋ ಸಬ್ಜೆಕ್ಟ್, ತುಂಬಾ ಕಷ್ಟಪಟ್ಟು ಓದ್ತಿದ್ದೀನಿ. ಇಲ್ಲ ಅಂದ್ರೆ ನಾನೇ ಕೇಳ್ತಿದ್ದೆ ನಾನು ಬರ್ಲಾ ಅಂತ. ಹಲೋ, ಇರು ಬಂದೆ, ಒಂದು ನಿಮಿಷ. ಬೆಳಿಗ್ಗೆನೆ ಮೊಬೈಲ್ ಇಟ್ಕೊಂಡು ನಿನ್ ಕೆಲಸ ಶುರು ಮಾಡ್ಬಿಟ್ಟಿಯಾ? ನೀನ್ ಒಳಕ್ ಹೋಗಿ ಅಮ್ಮನ್ ಬರೋದಕ್ಕೆ ಹೇಳು. ಹೋಗು. ಪುಟ್ಟ, ಅಮ್ಮ ರೆಡಿನೋ ಕೇಳು. ಇಲ್ಲಿಂದ ಎಷ್ಟು ದೂರ ಇದೆ? ಒಂದು 3 ಕಿಲೋಮೀಟರ್ ಇದೆ ಅಷ್ಟೇ. ಕಮಾನ್, ಹೋಗೋಣ, ಟೈಮ್ ಆಗ್ತಿದೆ. ಬಾ 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 ಬಾ. ಬಾಮ್ಮ, ಬಾರಪ್ಪ. ಕಾರಲ್ಲತ್ತಿ. ಹಾ, ಬಂದೆ. ಸ್ಯಾರಿನ ಸರಿಯಾಗಿ ಪಿನ್ ಮಾಡ್ಕೋ. ನಿಮ್ಮಮ್ಮನ ಕರಿ. ನಾನ್ ಬರಲ್ಲ. ಏನೇ ಮಾಡು ಮಾಡು. ಹಾಡು ಕೇಳಿದ್ರೆ ಸಾಕು, ಅಲ್ಲೇ ಡಾನ್ಸ್ ಶುರು ಮಾಡ್ಬಿಡ್ತಾರೆ. ಬನ್ನಿ, ನಿಧಾನ ನಿಧಾನ, ಬನ್ನಿ ಬನ್ನಿ. ಸಖತ್ತಾಗಿದೆ. ಅಯ್ಯೋ, ಯಾವಾಗ ಬಂದ್ರಿ? ಆಗ್ಲಿ ಆಗ್ಲಿ, ನಡೀಲಿ. ನೀನು ಬಾ. ಕುಡಿಲಿ ಕುಡಿಲಿ. ಬಾ ಬಾ. ಸೂಪರ್ ಸೂಪರ್ ಸೂಪರ್. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ಅಮ್ಮ ಮಗಳ ಡ್ಯಾನ್ಸ್ ಅಂತೂ ಚೆನ್ನಾಗಿತ್ತಪ್ಪ, ಟ್ರಮೆಂಡಸ್. ಆಮೇಲೆ ಇವರು ನಮ್ಮ ತಂಗಿ ಗಂಡ. ಹಲೋ. ಇವಳು ನನ್ನ ಪ್ರೀತಿಯ ತಂಗಿ. ಇವರಿಬ್ರು ಅವರ ಮಕ್ಕಳು, ಟ್ವಿನ್ಸ್. ಹಾ, ಕುತ್ಕೊಳ್ಳಿ. ಹಾ, ಬನ್ನಿ.
ನೀವ್ ಏನಾದ್ರೂ ಕೇಳೋದಿದ್ರೆ ಕೇಳಿ. ಅದು ಅದು ಹೌದು. ರಿಟರ್ನ್ ಯಾವಾಗ? ದಿಸ್ ಮಂತ್ 13th. ಇನ್ನು 29 ಡೇಸ್ ಇದೆ. ಓ, ಅದು ಇವಾಗ್ಲೇ ಮದ್ವೆ ಮಾಡ್ಬೇಕು ಅಂದ್ರೆ ತುಂಬಾ ವಿಷಯ ಏರ್ಪಾಡು ಮಾಡ್ಬೇಕು. ಇಲ್ಲಿ ನೋಡಿ, ಟೈಮ್ ಕಡಿಮೆ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ. ಎಲ್ಲ ಚೆನ್ನಾಗಿ ನಡೆಯುತ್ತೆ. ನಾವ್ ಇದೀವಲ್ವಾ, ತಲೆ ಕೆಡ್ಸ್ಕೊಬಿಡಿ ಅಲ್ವಾ? ಇದನ್ನ ನಾವು ಸುಮ್ನೆ ಹೇಳ್ತಿಲ್ಲ. ಅದಕ್ಕಾಗಿ ಹೇಳಿಲ್ಲ. ಇವಳಿಗಿನ್ನ ಎಕ್ಸಾಮ್ ಪೆಂಡಿಂಗ್ ಇದೆ. ಎಕ್ಸಾಮ್ ಎಲ್ಲ ಮುಂಚೆನೆ ಮುಗಿದ್ಬಿಡುತ್ತೆ. That's cool. ಏನಾಯ್ತು ನಿಂಗೆ? ನಾನೊಂದು ಕೆಟ್ಟ ಕನ್ಸ್ ಕಂಡೆ. ಲೋ, ಕೆಟ್ಟ ಕನ್ಸು ಬೀಳ್ತಾನೆ ಇರ್ತವೆ. ಅದಕ್ಕೆ ಹೀಗ ಹೆದರೋದು? ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು ಹ್ಯಾಪಿ ಆಗಿದ್ವಿ. ಇವಾಗ ನೋಡು, ನೀನೊಬ್ಬನೇ ಇದಕ್ಕೆಲ್ಲ ಕಾರಣ. ನಾನು 100 ಸಲ ಹೇಳ್ದೆ ನಿನ್ಗೆ ಹೋಗೋದು ಬೇಡ ಅಲ್ಲಿಗೆ ಅಂತ. ಲೋ, ಈ ಥರ ಆಗುತ್ತಂತ ನನಗೇನೋ ಗೊತ್ತು. ನಡೆದಿದ್ಯಾವುದೋ ಮನೇಲಿ ಹೋಗಿ ಹೇಳ್ಬೇಡ, ಮುಖ್ಯವಾಗಿ ಶ್ರೇಯಂಗೆ. ಏಯ್, ಈ ಕನಸಿಗೆಲ್ಲ ಒಂದು ಅರ್ಥ ಇದೆ. ಅಪ್ಪ ಸಾಯೋಕ್ಕೂ ಮುಂಚೆ ಅಮ್ಮ ಕನಸು ಕಂಡಿದ್ರು. ಅಪ್ಪ ಸಾಯೋ ಥರ. ಕೆಲವು ಕನಸುಗಳಿಗೆ ನಿಜ ಹೇಳಿದ್ರೆ ಯಾಕೆ ನಿಂಗೆ ಇಷ್ಟು ಕೋಪ ಬರುತ್ತೆ? ಇವ್ರಿಗೆ ಮದುವೆ ಆಗೋ ಭಾಗ್ಯ ಇಲ್ಲ. ಆ ಹುಡುಗಿಗೆ ಆಯುಸ್ ತುಂಬಾನೇ ಕಡಿಮೆ. ಕಂಡಂತೆ ಜೀವ ಮಾಯೋಗಾಯ ತಂದಂತೆ ಮರುಜೀವ. ಎಲ್ಲ ನೋಡ್ಕೊಂಡು ಬರ್ತಾ ಇದೆಯಾ? ಕಣ್ಕಾಣಲ್ಲ ನನಗೆ. ಯಾಕೋ ಸಾಯಕ್ ಬರ್ತೀರಾ? ಓಹ್, ನೀನಾ? ಬಾಮ್ಮ. ಮಿಥುನ್ ಬಂದಿದ್ದಾರಾ ಅಮ್ಮ? ಬಂದಿದ್ದಾನಮ್ಮ. ಬಂದು ಒಂದು ಕಾಲ್ ಕೂಡ ಮಾಡಿಲ್ಲ. ಅವನ್ ಮೇಲಿದ್ದಾನೆ, ನೀನೇ ಹೋಗಿ ಕೇಳು. ಮಿಥುನ್,
ವೈ ಆರ್ ಯು ಅವಾಯ್ಡಿಂಗ್ ಮೀ? 2 ದಿನದಿಂದ ಎಷ್ಟು ಸರಿ ಕಾಲ್ ಮಾಡಿದ್ದೀನಿ, ಎಷ್ಟೆಲ್ಲ ಮೆಸೇಜ್ ಮಾಡಿದ್ದೀನಿ, ಒಂದಕ್ಕೂ ಕೂಡ ನೀವು ರೆಸ್ಪಾನ್ಸೇ ಮಾಡಿಲ್ಲ. ಈ 2-3 ದಿನದಲ್ಲಿ ಅಂತದ್ ಏನಾಯ್ತು? ನನ್ಗೆ ಇದಕ್ಕೂ ಮುಂಚೆ ನಡೆದಿದ್ದ ಎಂಗೇಜ್ಮೆಂಟ್ ಇಂದ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ಮಾ? ಇಲ್ಲ. ಮತ್ತೆ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದೀರಾ? ನನಗೆ ಟೆನ್ಷನ್ ಆಗ್ತಿದೆ, ಏನು ಅಂತ ಹೇಳಿ. ಹೇಳ್ತೀನಿ. ಅಲ್ಲಿ ಮದುವೆ ಮನೇಲಿ ನನ್ನ ಹಳೆ ಫ್ರೆಂಡ್ನ ನೋಡಿದೆ. ಅವನಿಗೂ ನನ್ನ ಥರನೇ ಎಂಗೇಜ್ಮೆಂಟ್ ಆಗಿದೆ. ಅವನ ಹತ್ರ ಮದುವೆ ಆಗೋ ಹುಡುಗಿ ಬಂದು ಹೇಳಿದ್ಲಂತೆ, ಆಫ್ಟರ್ ಮ್ಯಾರೇಜ್ ಈ ಲಗೇಜ್ ಎಲ್ಲ ಜೊತೇಲಿ ಇರಬಾರ್ದಂತೆ. ಈ ಲಗೇಜ್ ಅಂದರೆ ಇನ್ಲಾಸ್ಗೆ ಕೋಡ್ ವರ್ಡ್ ಅಂತೆ. ಅವಳು ಹಾಗಂದಾಗ ಅವನಿಗೆ ತುಂಬ ಬೇಜಾರಾಯ್ತಂತೆ. ಅವನಿಗೆ ತಾಯಿ ಮಾತ್ರ ಇರೋದು. ಅವನು ಹಾಗೆ ಹೇಳಿದ ತಕ್ಷಣ ನನಗೂ ತುಂಬ ಬೇಜಾರಾಗೋಯ್ತು. ಪ್ಲೀಸ್, ಬೇರೆ ಹುಡುಗಿರ್ ಥರ ನನ್ನ ಟ್ರೀಟ್ ಮಾಡಬೇಡಿ. ನೀವು ಬೇಡ ಅಂತ ಹೇಳಿದ್ರು ನಿಮ್ಮ ಅಪ್ಪ ಅಮ್ಮ ನಮ್ಮ ಜೊತೆನೇ ಇರ್ತಾರೆ, ಸತ್ಯವಾಗ್ಲು. ಮಜ್ಜಿಗೆ ಆರೋಗ್ಯಕ್ಕೆ ಒಳ್ಳೇದು, ಕುಡಿ. ನಾವು ಸಂತೋಷವಾಗಿರ್ಬೇಕಾದ್ರೆ ಸ್ವಲ್ಪ ಡ್ರಿಂಕ್ಸ್ ಮಾಡೋಣ. ಇಲ್ಲ ಎಮೋಷನ್ಸೇ ರೀಸನ್ ಆಗಿದ್ರೆ ಮಗನೇ ಅದು ಬೇಡಪ್ಪ. ಊರಿಗೋಗಿ ಬಂದಾಗಿನಿಂದ ನಾನು ನೋಡ್ತಾನೇ ಇದ್ದೀನಿ. ನಿನಗೇನಪ್ಪ ಆಯ್ತು? ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಂಡ್ಯಾ? ಇಲ್ಲ ಹೋಗಿದ್ದ ಜಾಗದಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ? ಏನೇ ಇದ್ರೂ ಪರವಾಗಿಲ್ಲ, ನಿಮ್ಮ ಅಪ್ಪ ಹತ್ರ ಹೇಳಪ್ಪ. ಮದುವೆ ಆಗೋ ಭವಿಷ್ಯ ಇಲ್ಲ. ಆ ಹುಡುಗಿಗೆ ಆಯಸ್ ತುಂಬಾನೇ ಕಡಿಮೆ. ಪ್ರಿಡಿಕ್ಷನ್ ಅಂದ್ರೆ ನಿನಗೇನು ಅಂತ ಗೊತ್ತಾ? ನಡೆಯೋದಕ್ಕೆ ಒಂದು ಸಾಧ್ಯತೆ ಇರುತ್ತೆ. ಪಾಸಿಬಿಲಿಟೀಸ್, ಪ್ರಾಬಬಿಲಿಟೀಸ್. ಡಾಕ್ಟರ್ಸ್ ಹೇಳ್ತಾರಲ್ವಾ ಸಿಂಪ್ಟಮ್ಸ್ ಅಂತ. ಜ್ವರ ಬರೋದಕ್ಕೆ 3 ದಿನಕ್ಕೆ ಮುಂಚೆನೆ ಗೊತ್ತಾಗತ್ತೆ ಅಂತ. ಅದೇ ರೀತಿ ಅಪ್ಪ ಅವ್ರು ಹೇಳಿದ ತುಂಬ ವಿಷಯಗಳು ಸರಿಯಾಗೇ ಇತ್ತು. ದಟ್ ಈಸ್ ಪಾಸ್ಟ್. ಮುಗಿದೋಗಿರೋ ವಿಷಯದ ಬಗ್ಗೆ ಮಾತಾಡೋದಲ್ಲ, ಆಗ್ಬೇಕಾಗಿರೋ ವಿಷಯದ ಬಗ್ಗೆ ಮಾತಾಡ್ಬೇಕು. ಒಂದ್ ರೀತಿಲಿ ಮುನ್ನೆಚ್ಚರಿಕೆ ತರ. ಮೊದಲು ನೀನು ಮದ್ವೆಗೆ ಹೋಗೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಆಮೇಲೆ ನೀನು ನಿನ್ನ ನಿರ್ಧಾರನ ಬದಲಾಯಿಸಿ ಅಲ್ಲಿಗೆ ಹೋದೆ. ಅಲ್ಲಿ ನಿನಗೆ ಜ್ಯೋತಿಷ್ಯರನ್ನ ನೋಡೋದಕ್ಕೆ ಇಷ್ಟ ಇರಲಿಲ್ಲ, ಆದ್ರೂ ಹೋಗಿ ನೋಡ್ದೆ. ಕೇಳಬಾರದ ವಿಷಯನ ಕೇಳಬೇಕಾಗಿ ಬಂತು. ವಿಧಿ ಪ್ರಕಾರ ಅದು ನಡಿಬಾರ್ದು ಅಂತ ಇದ್ರೆ ನೀನ್ ಅಲ್ಲಿಗೆ ಹೋಗ್ತಾನೆ ಇರ್ಲಿಲ್ಲ, ಅದನ್ನ ಕೇಳ್ತಾನೆ ಇರ್ಲಿಲ್ಲ. ನಡಿಬೇಕಾದದ್ದು ನಡೆದೇ ನಡೆಯುತ್ತೆ. ನೀನ್ ಅಲ್ಲಿಗೆ ಹೋಗಿದ್ದು, ನೋಡಿದ್ದು, ಮಾತಾಡಿದ್ದು ಎಲ್ಲಾನು ಒಳ್ಳೇದಕ್ಕೇನೆ. ದಟ್ ಮೀನ್ಸ್ ಅದಕ್ಕೆ ಸೊಲ್ಯೂಷನ್ ಅನ್ನೋದು ಇರುತ್ತೆ. ಹುಷಾರು, ಕರೆಕ್ಟಾಗಿ ಎತ್ಕೊಂಡೋಗಿ. ತಗೋ. ಇವನ್ನ ಹಿಂಗ್ ಇಡ್ಕೋಬೇಕು. ಓಕೆ ಸರ್. ಹಿಂಗ್ ತಿರುಗಿ ಬಿಸಾಕ್ಬೇಕು. ಕರೆಕ್ಟ್ ಇದೆ ಸರ್. ಟೇಕ್ ಹೋಗೋಣ ಸರ್. ಓಕೆ ಮಾಸ್ಟರ್. ನನ್ಗೆ ಈ ಫ್ರೇಮ್ ಅಷ್ಟೇ ಅಲ್ಲದೆ ಟಾಪ್ ಆಂಗಲ್ ಬೇಕು ನನ್ಗೆ. ಹಂಗೆ ಮಾಡೋಣ. ನಾನು ಕ್ಯೂ ಅಲ್ಲಿಂದ ಕೊಡ್ತೀನಿ. ಮಾಸ್ಟರ್ ನೀವು ರೆಡಿ ತಾನೆ? ರೆಡಿ ಸರ್. ಪ್ರಿನ್ಸ್ ರೆಡಿ? ರೋಲ್ ಕ್ಯಾಮ್ರಾ. ರೋಲಿಂಗ್. ಆಕ್ಷನ್. ಕ್ರೇನ್ ಅಪ್. ಕಟ್ ಇಟ್. ಮಾಸ್ಟರ್ ಓಕೆ ತಾನೆ? ತುಂಬಾ ಚೆನ್ನಾಗಿ ಬಂತು. ಓಕೆ ತಾನೆ? ಓಕೆ. ಈ ಸರಿ ಬಂದಿರು. ಒಂದು ನಿಮಿಷ. ಓಕೆ ಕಣ. ಪ್ರಿನ್ಸು ಎಲ್ಲ ಓಕೆ ತಾನೆ? ಓಕೆ.
ಬೇರೆ ಯಾವ ಶಾರ್ಟ್ ಇಲ್ಲ ತಾನೆ? ಯಾವುದಿಲ್ಲ. ಹಂಗಾದ್ರೆ ಓಕೆ. ಸರಿ ಸರಿ ಓಕೆ. ಪ್ಯಾಕಪ್. ಬಾಯ್. ನೆಕ್ಸ್ಟ್ ವರ್ಕಿಂಗ್ ನೀವೇ ಬಂದು. ಥ್ಯಾಂಕ್ ಯು ಸರ್. ಬರ್ತೀವಿ ಸರ್, ಬರ್ತೀವಿ. ನೆಕ್ಸ್ಟ್ ಶೆಡ್ಯೂಲಲ್ಲಿ ಸಿಗೋಣ ಸರ್. ಲವ್, ಮೂರ್ತಿನೇ ಅವ್ರ ಬಗ್ಗೆ ಹೇಳಿದ್ದು. ನಾವು ಹೋಗಿ ಬೇಕಾದ್ರೆ ನೋಡೋಣ, ಏನಾದರೂ ಸೊಲ್ಯೂಷನ್ ಸಿಗುತ್ತೆ. ಸರಿ, ಬಾ ಹೋಗೋಣ. ಸೈಕಾಲಜಿಯಲ್ಲಿ ನನ್ನ ಪ್ರೊಫೆಸರೇ ಡಾಕ್ಟರ್ ಮ್ಯಾಥ್ಯೂ ಸರ್. ಬಿಲೀವ್ ಇನ್ ಯು ಅಂತ ಹೇಳೋದ್ರಲ್ಲಿ ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡೋ ಜನನೇ ಜಾಸ್ತಿ ಇರ್ತಾರೆ. ಅವರಿಗೆಲ್ಲ ಯಾವುದೇ ರಿಲಿಜಿಯನ್ ಜೊತೆ ಸಂಬಂಧ ಇರೋದಿಲ್ಲ, ಜೊತೆಗೆ ಅವ್ರು ಏನನ್ನು ಬಯಸೋದು ಇಲ್ಲ. ಇನ್ಫ್ಯಾಕ್ಟ್ ಒಂದೊಂದು ಧರ್ಮದಲ್ಲಿರೋಂಥ ಎಡ್ ಅಂಡ್ ಸೈನ್ಸು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ಬಿಲೀವ್ ಇನ್ ಯು ಗುಂಪನ್ನು ಶುರು ಮಾಡಿದ್ದೆ ಮ್ಯಾಥ್ಯೂ ಸರ್. ಓ ಇಷ್ಟೇನಾ? ನಾನೆಲ್ಲೋ ಮಂತ್ರವಾದಿ ನೋಡೋಕೆ ಹೋಗ್ತಿದ್ದೀವಿ ಅಂದ್ಕೊಂಡೆ. ಮೂರ್ತಿ, ನಾವು ಹೋಗೋಣ. ಥ್ಯಾಂಕ್ ಯು. ಮೂಢನಂಬಿಕೆ ಅನ್ನೋದು ಹೊರಗಡೆ ಅಷ್ಟೇ ಅಲ್ಲ, ನಮ್ಮಲ್ಲೂ ಇರುತ್ತೆ. ಅದೆಲ್ಲನೂ ಇಲ್ಲಿ ರಿಲಿಜಿಯಸ್ ಮುಖಾಂತರ ಬರ್ತಾ ಇರುತ್ತೆ. ಅದರ ಒಂದು ಇನ್ಫ್ಲೂಯೆನ್ಸಿಂದಾಗಿ ನನ್ನ ಒಳಗಡೆನೂ ಬಂದಿದೆ. ಒಂದು ಕಡೆ ನಾನು ಸ್ವರ್ಗದ ಬಗ್ಗೆನೂ ನರಕದ ಬಗ್ಗೆನೂ ಆರ್ಗ್ಯುಮೆಂಟ್ ಮಾಡಿದ್ದೆ. ಸ್ವರ್ಗ ನಾನು ನೋಡಿಲ್ಲ, ಆದರೆ ನನಗೆ ನರಕಾನ್ ತೋರಿಸ್ಬಿಟ್ರು. ಅದರಿಂದ ಆದಂಥ ಕೆಲವು ನೆನಪುಗಳು ನನ್ನ ಮನಸ್ಸಲ್ಲಿ ಇನ್ನೂ ಕಾಡ್ತಾನೆ ಇದೆ. ಬೇರೆಯವರು ಅದ್ರ ಬಗ್ಗೆ ಮಾತಾಡೋದಿರಲಿ, ಸ್ವರ್ಗ ನರಕ ಇಲ್ಲ ಅಂತ ನಾನು ಹೇಳಿದ್ರೆ ಇವಳು ಕೂಡ ಅದನ್ನು ನಂಬೋದಿಲ್ಲ. ಇಲ್ಲ ಅಂತ ಹೇಳ್ಬಿಟ್ರೆ ಇರೋದು ಇಲ್ದೇ ಇರೋ ಥರ ಆಗ್ಬಿಡತ್ತಾ? ನಂಬಿಕೆ ಇಲ್ದೇ ಇರೋರು ನಂಬೋದು ಬೇಡ, ಸರಿ ತಾನೇ? ನಮ್ಮಮ್ಮ ಯಾವಾಗ್ಲೂ ಹಿಂಗೇನೆ, ಏನಾದ್ರೂ ಹೇಳಿ ಭಯ ಪಡಿಸ್ತಿರ್ತಾರೆ. ಒಬ್ರಲ್ಲಿ ಭಯ ಹುಟ್ಟಿಸೋದಕ್ಕೆ ಮೂಢನಂಬಿಕೆಗಿಂತ ದೊಡ್ಡ ಟೂಲ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ರೀತಿಲಿ ಅದು ನೋಡೋದಾದ್ರೆ ಡೀಪ್ ರೂಟೆಡ್ ಆಗಿರುತ್ತೆ. ಅದರಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ನಾವುಗಳೇ ಪ್ರಯತ್ನ ಪಡಬೇಕು. ಬದಲಾವಣೆ ತರಬೇಕು ಅಂದ್ರೆ ಏನು ಅಂಕಲ್? ಅದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಕನ್ನಡದಲ್ಲಿ ಆಷಾಢ ಮಾಸ. ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡದೆ ಬರೀ ಕೆಟ್ಟ ಹೆಸರನ್ನೇ ತಗೊಂಡಿರೋ ಮಾಸ. ಕೆಟ್ಟ ಮಾಸ, ದರಿದ್ರ ಮಾಸ, ಅನಿಷ್ಟ ಮಾಸ ಅಂತ ಬೇರೆ ಬೇರೆ ಹೆಸರುಗಳಿದೆ. ಎಲ್ಲ ಆಷಾಢ ಮಾಸದಲ್ಲೂ ವ್ಯಾಪಾರಗಳು ಕಮ್ಮಿನೇ ಇರುತ್ತೆ. ಅದೇ ರೀತಿ ವ್ಯಾಪಾರಿಗಳು ಈ ಮಾಸದ ಮೇಲೆ ಕೆಟ್ಟದನ್ನ ಹೊರಿಸ್ತಾನೆ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿ ಮಾತ್ರ ಎಲ್ಲದನ್ನೂ ಬದಲಾಯಿಸ್ದ. ಆ ವ್ಯಕ್ತಿ ಏನ್ ಮಾಡ್ದ ಗೊತ್ತಾ? ಅಂಗಡಿ ಮುಂದೆ ಒಂದು ಹೊಸ ಬೋರ್ಡನ್ನ ನೇತಾಗ್ದ. ಆಷಾಢ ಡಿಸ್ಕೌಂಟ್ ಸೇಲ್, ಆಷಾಢ ಸೇಲ್ಸ್ ಅಂತ. ಆಷಾಢದಲ್ಲಿ ಸೇಲ್ಸು, ಆಷಾಢನೇ ಒಳ್ಳೆ ಮಾಸ ಅಂತ. ಬೇರೆ ಮಾಸಗಳಿಗಿಂತ ಬರೋದಕ್ಕಿಂತ 25 ಹೆಚ್ಚಿನ ಪ್ರಾಫಿಟ್ಟು ಆಷಾಢ ಮಾಸದಲ್ಲೇ ಬರ್ತಾ ಇದೆ. ಅನಿಷ್ಟ ಮಾಸ ಅಂದಿದ್ದು ಈಗ ಅದೃಷ್ಟದ ಮಾಸ ಆಗ್ಬಿಟ್ಟಿದೆ. ಒಬ್ಬ ವ್ಯಾಪಾರಿ ಮಾಡಿದ್ರಿಂದಾಗಿ ಅದರ ಲಾಭನ ಈಗ ಎಲ್ಲರೂ ಪಡ್ಕೋತಾ ಇದ್ದಾರೆ. ಮಹಾತ್ಮ ಗಾಂಧಿ ನಾನ್ ವೈಲೆನ್ಸ್, ಅಹಿಂಸೆ ಅನ್ನೋ ಬದಲಾವಣೆನ ತಂದಿದ್ರಿಂದಾನೇ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗೋದಕ್ಕೆ ಅದು ಮುಖ್ಯವಾದ ಕಾರಣ ಆಗಿತ್ತು. ಕೆಲವು ಬದಲಾವಣೆಗಳು ತಂದಿದ್ರಿಂದಾನೇ ಕೆಂಗಲ್ ಹನುಮಂತಯ್ಯನವರು ಹೆಸರು ಮಾಡಿದ್ರು. ಈ ರೀತಿ ಎಷ್ಟೋ ಉದಾಹರಣೆಗಳಿವೆ. ಇದೆಲ್ಲಾನು ನಡಿಬೇಕು ಅಂತ ಆಸೆ ಪಟ್ರೆ ನಾವು ನಮ್ಮನ್ನು ನಂಬೋದಕ್ಕೆ ಪ್ರಾರಂಭಿಸ್ತೀವಿ. ಅದಕ್ಕೇನೆ ಬಿಲೀವ್ ಇನ್ ಯು. ತುಂಬಾ ಚೆನ್ನಾಗಿತ್ತು ಸರ್. ಇದಕ್ಕೂ ಮುಂಚೆ ಯಾರು ಕೂಡ ಮಾತಾಡಿದಿರೋ ಮಾತುಗಳು ಸರ್. ಥ್ಯಾಂಕ್ ಯು ಸರ್. ಸರ್ ತುಂಬ ಚೆನ್ನಾಗಿತ್ತು,
ತುಂಬಾ ಖುಷಿ ಆಯ್ತು. ಸಂತೋಷ. ಹೇ, ಕ್ಲಾಸ್ ಚೆನ್ನಾಗಿತ್ತಾ? ಇನ್ನೊಂದ್ಸರಿ ಬರೋಣ. ನಿಂಗೇನ್ ಅನ್ನಿಸ್ತಿದೆ? ನಂಬೇಕು ಅಂತ. ನೀನ್ ಅವಾಗ ಈ ಕ್ಲಾಸಿಗೆ ಬರ್ತಿರೋ, ಅವಾಗ ನಿಂಗೆ ಭಯ ಹೋಗುತ್ತೆ. ಸರಿ ಸರಿ ಬನ್ನಿ. ಮೂರ್ತಿ ನನ್ನ ಹತ್ರ ಎಲ್ಲಾನು ಮುಂಚೆನೇ ಹೇಳಿದ್ದ. ಅಸ್ಟ್ರಾಲಜಿನ ಸೈನ್ಸು ಅಂತ ಎಲ್ರೂ ಹೇಳ್ತಾರೆ. ಎಲ್ಲಾ ಸೈನ್ಸಲ್ಲೂ ತಪ್ಪು ಸರಿ ಇದ್ದೇ ಇರುತ್ತಲ್ವಾ? ಏನಂತೀರಾ? ಅವ್ರು ಹೇಳಿದ ತುಂಬಾ ವಿಷಯ ಸರಿಯಾಗಿತ್ತು ಸರ್. ಸಾವು ಅನ್ನೋಂಥ ವಿಷಯ ನಮ್ಮಂತ ಜನಸಾಮಾನ್ಯರಿಗೆ ಮೊದಲೇ ಗೊತ್ತಾಗ್ಬಿಟ್ರೆ ಕೆಲವೊಂದು ವಿಷಯಗಳಲ್ಲಿ ಮಾತ್ರ ಡಾಕ್ಟರ್ ನಮಗೆ ಸಹಾಯ ಮಾಡೋಕ್ಕಾಗೋದು. ಅದಾದ ನಂತರ ನಾವು ನಂಬೋದು ದೇವರು, ಜ್ಯೋತಿಷ್ಯ, ಅದು ಕೂಡ ಸರಿಯಾಗಿರುವಂಥ ಚಾನ್ಸಸ್ ಇರುತ್ತೆ. ಬಿಹೈಂಡ್ ದಟ್ ವಿಧಿ ಅನ್ನೋದು. ಅದರ ಎಲ್ಲ ವಿಷಯಗಳನ್ನು, ಎಲ್ಲ ಕೆಲಸಗಳನ್ನು ಕಂಡುಹಿಡಿಯೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಅನುಮತಿ ಕೊಡೋದಿಲ್ಲ. ಅದು ಸೈನ್ಸ್ ಜೊತೆ ಕೂಡ ಹೊಂದಾಣಿಕೆ ಆಗಿದೆ. ಇಟ್ಸ್ ಲೋ, ಸೆಕೆಂಡ್ ಲೋ ಆಫ್ ಥರ್ಮೋಡೈನಾಮಿಕ್ಸ್. ಈ ಫಿಸಿಕ್ಸು ಮತ್ತು ಸೈಂಟಿಸ್ಟ್ ಎಲ್ರೂ ಇದನ್ನ ಸಿಸ್ಟಮ್ ಆಫ್ ಎಂಟ್ರಾಪ್ಟ್ ಅಂತ ಅವರು ಕರೀತಾರೆ. ಡಾರ್ಕ್ ಎನರ್ಜಿ, ಡಾರ್ಕ್ ಮ್ಯಾಟರ್, ಹಾಗಂತ ಅವ್ರು ಕರೆಯೋದೆಲ್ಲ ಇಂಥ ಕಂಡು ಹಿಡಿದಿರೋ ವಿಷಯಗಳ ಬಗ್ಗೆನೆ. ಇದು ವಿಧಿ, ಹಣೆ ಬರಹ, ಈ ರೀತಿಯೆಲ್ಲ ಕರೆಯೋದಕ್ಕೆ ಕಾರಣ ಅವ್ರು ಕಂಡು ಹಿಡಿಯೋದಕ್ಕೆ ಸಾಧ್ಯ ಆಗದೆ ಇರೋದು. ನನ್ನ ಮದುವೆ ಆಗೋದೇ ಸಮಸ್ಯೆ ಅಂತಂದರೆ ನನಗೆ ಮದುವೆನೇ ಬೇಡ ಸರ್. ಅವಳು ಜೀವಂತವಾಗಿದ್ರೆ ಮಾತ್ರ ಸಾಕು. ಮಿಥುನ್, ಅಕ್ಬರ್ ಅನ್ನೋ ಮಹಾರಾಜ ಬೀರ್ಬಲ್ ಹತ್ರ ಏನು ಹೇಳಿದ್ರು ಅಂದ್ರೆ, ಇಲ್ಲೋಡಿ ಬೀರ್ಬಲ್, ಆ ಬಿಳಿ ಗೋಡೆ ಮೇಲೆ ನೀವು ಏನನ್ ಬೇಕಾದ್ರೂ ಬರೀರಿ, ಆದ್ರೆ ಒಂದೇ ಒಂದು ಕಂಡೀಷನ್ನು, ಸಂತೋಷವಾಗಿರೋರು ಅದನ್ನ ಓದಿದ್ರೆ ಅವ್ರಿಗೆ ದುಃಖ ಆಗ್ಬೇಕು, ದುಃಖದಲ್ಲಿರೋನು ಅದನ್ನ ನೋಡಿ ಓದ್ಬೇಕಾದ್ರೆ ಅವನಿಗೆ ಸಂತೋಷ ಆಗ್ಬೇಕು. ಅವನು ತುಂಬಾ ಸಮಯ ತಗೊಳ್ಳೇ ಇಲ್ಲ. ಬೀರ್ಬಲ್ ತಕ್ಷಣ ಅಲ್ಲಿಗೆ ಹೋಗಿ ಆ ಗೋಡೆ ಮೇಲೆ ಏನೋ ಒಂದನ್ನು ಬರ್ದ. ಏನು ಅಂತ ಗೊತ್ತಾ? ಈ ಕಾಲ ಕಳೆದು ಹೋಗುತ್ತೆ. ಮೂರ್ತಿ ಸರ್, ನಾಳೆ ಬೆಳಗ್ಗೆ ಇದೇ ಸಮಯಕ್ಕೆ ಇಲ್ಲಿರೋರೆಲ್ರೂ ಮತ್ತೆ ಭೇಟಿಯಾಗೋಣ. ಓಕೆ ಸರ್. ನನಗೆ ಸ್ವಲ್ಪ ಸಮಯ ಬೇಕು. ಇಲ್ಲಿ ನೋಡಮ್ಮ, ನಿಮ್ಮನ್ನ ಸರ್ ಕರಿತಾ ಇದ್ದಾರೆ, ಬನ್ನಿ. ನಾನು ಒಬ್ಬ ಅಮಾನುಷ ವ್ಯಕ್ತಿನೂ ಅಲ್ಲ, ದೇವರು ಅಲ್ಲ. ಆದರೆ ಕೆಲವು ವಿಷಯಗಳಲ್ಲಿ ತುಂಬ ಆಳವಾಗಿ ಹೋಗಿರೋದ್ರಿಂದ ನನಗೆ ಪರಿಶೀಲಿಸಕ್ಕಾಗತ್ತೆ. ನಿನ್ನ ವಿಷಯದ ಬಗ್ಗೆ ನಾನು ರಾತ್ರಿ ತುಂಬ ಯೋಚನೆ ಮಾಡಿದೆ. ಹತ್ತತ್ರ ರಾತ್ರಿ ಎಲ್ಲ ನನಗೇನು ಅನ್ನಿಸ್ತೋ ಅದನ್ನು ನಾನು ಹೇಳ್ತೀನಿ. ಕೇಳೋದಕ್ಕೆ ಹುಚ್ಚುತನ ಅಂತ ಅನ್ಸ್ಬೋದು. ಇದ್ಯಾವ ಲಾಜಿಕ್ಕು? ಇದು ಪ್ರಾಕ್ಟಿಕಲ್ಲ. ಈ ರೀತಿ ಏನಾದರೂ ನಾನು ಹೇಳ್ತಿದ್ದಾಗೆ ನೀವು ಕೇಳಿದ್ರೆ ಹೇಳೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ.
ಅದನ್ನ ಒಪ್ಕೊಳ್ಳೋದು ಒಪ್ಕೊಳ್ಳದೆ ಇರೋದು ಅದು ನಿಮ್ಮ ಕೈಲೇ ಇದೆ. ನನಗನ್ಸಿದ್ದೇನು ಅಂದ್ರೆ ಒಂದು 3 ಜನರ ಜೀವಗಳನ್ನ ನಿನ್ನ ಕಡೆಯಿಂದ ಕಾಪಾಡೋದಕ್ಕೆ ಸಾಧ್ಯ ಆದ್ರೆ ದೇವರಿಗೆ ಆ ಹುಡುಗಿ ಮೇಲೆ ಕರುಣೆ ಬರ್ಬೋದು. ಸೆಳೆಯುತ್ತ ಸನಿಹಕ್ಕೆ ಬಂತಿಲ್ಲಿ ಬಣ್ಣದ ಬದುಕಿನ ರಂಗೋಲಿ, ಸೆಳೆಯುತ್ತ ಸನಿಹಕ್ಕೆ ಬಂತಿಲ್ಲಿ ಬಣ್ಣದ ಬದುಕಿನ ರಂಗೋಲಿ, ಕರೆದು ಕುಣಿಯುತ್ತಿದೆ ಸಂತೋಷ, ತೆರೆದು ಮನಸ್ಸಿನಲ್ಲಿ ಉಲ್ಲಾಸ, ಕರೆದು ಕುಣಿಯುತ್ತಿದೆ ಸಂತೋಷ, ತೆರೆದು ಮನಸ್ಸಿನಲ್ಲಿ ಉಲ್ಲಾಸ. 3 ಜನದ ಜೀವ ಕಾಪಾಡ್ತಾ ಇದ್ಯಾ? ನಾವೊಂದು ಸಿಂಪಲ್ ಕೋಡ್ನ ಸರಿ ಮಾಡಕ್ ಬರೋದಿಲ್ಲ, ಮತ್ತೆ ಹೇಗೆ 3 ಜನ ಜೀವ ಕಾಪಾಡ್ತೀಯಾ? ಸಾಯೋರ್ನ ನೀನು ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತೀಯಾ? ಸಿಕ್ಕಿದ್ರೆ ತಾನೇ ಕಾಪಾಡಕ್ಕಾಗೋದು. ಒಂದ್ ಲೆವೆಲ್ಗೆ ಗಾಡಿ ಓಡ್ಸಕ್ ಬಂದಿದ್ರು, ಆಂಬುಲೆನ್ಸ್ ಓಡ್ಸಾದ್ರು ಒಂದು 3-4 ಜನ ಕಾಪಾಡ್ಬೋದಾಗಿತ್ತು. ಹಣೆ ಬರ ನಮ್ಗೆ ಅದೂ ಬರೋದಿಲ್ಲ. ಜೀವಿತದಲ್ಲಿ ಒಂದ್ ವಿಷಯನಾದ್ರೂ ಪಾಸಿಟಿವ್ ಆಗಿ ಹೇಳಿದ್ಯಾ? ಮತ್ತೆ ಆಗದಿರೋ ಕೆಲ್ಸಕ್ಕೆ ಹೆಂಗೆ ಪಾಸಿಟಿವ್ ಮಾತಾಡೋದು? ಏನೋ ಮಾತಾಡ್ತಾನೆ. ಚೆನ್ನಾಗಿ ಆಡ್ತಾ ಇದ್ರೆ ನೀವು. ಮ್ಯಾಥ್ಯೂ ಸರ್ ಹೇಳಿದ್ದನ್ನ ನಾನು ನಂಬ್ತೀನಿ. ಯಾರೋ ಕಾಪಾಡ್ರು ಯಾರಾದ್ರು. ಏನಕ್ಕೋ ಬಿದ್ದ ಅವನು? ಸುಮ್ಮನೆ ನಿಂತಿದೆ ಇಲ್ಲಿ. ಕಾಪಾಡ್ರು, ಅಲ್ಲಿ ನೋಡಲ್ಲಿ ಬರಲ್ವಲ್ಲಪ್ಪ, ಮುಳುಗೋಗ್ತಿದ್ದೇನೋ. ಈಜ್ ಬರಲ್ಲ ಅನ್ಸುತ್ತೆ ಅವನಿಗೆ. ಬೇಗ ಕಾಪಾಡ್ರು ಯಾರಾದ್ರು. ಪಾಪ ಅಯ್ಯೋ, ಏ ಮಿಥುನ್, ಇವನ್ ಯಾಕೋ ಇವಾಗ ಬೀಳಕ್ ಹೋದ? ಅವ್ನಿಗೆ ಈಜ್ ಬರಲ್ಲ ಕಣ್ರೋ. ಈಜ್ ಬರಲ್ಲ ಯಾಕೆ ತೆಗ್ದ ಅವನು? ಮತ್ತೆ ಅಯ್ಯೋ ಬ್ರದರ್, ಸ್ವಲ್ಪ ಹೆಲ್ಪ್ ಮಾಡಿ, ಯಾರಾದ್ರೂ ಕಾಪಾಡಿ. ಏನ್ ಮಾಡ್ತಾ ಇದ್ದೀರಾ? ಯಾರಾದ್ರೂ ಈಜ್ ಬರೋರು ಕಾಪಾಡ್ರಪ್ಪ. ಈಜ್ ಗೊತ್ತಿದ್ದಲ್ಲ, ಯಾಕೋದು ಮುಗ್ದೆ? ಅವ್ರು ನಿನ್ನ ಕಾಪಾಡಿಲ್ಲ ಅಂದ್ರೆ ಅದ್ಯಾವ ಹೊಸ ನೀರು ಒಳಗೆ ಬೀಳ್ತಿದ್ದಾನೆ. ಅವನ ಆಚೆ ಬಿಸಾಕ್ರೋ. ಲೇ ಅವ್ನು ನೀರು ಕುಡಿತಾನೆ, ಏತಾನ ಆಚೆ ಬಿಸಾಕ್ರೋ. ಈಜ್ ಬರಲ್ಲ ಮೇಲೆ ಯಾಕೋ ಬೀಳ್ತಾರ ಅವರೆಲ್ಲ. ಲೋ, ಶೂಟಿಂಗ್ ನಡೀತೈತೆ ಕಣೋ, ಹೇಳೋದನ್ ಕೇಳು. ಯಪ್ಪ, ಮುಖ ನೋಡು. ಆ ಹುಚ್ಚನ್ ಥರ ಇರೋ ಪ್ರೊಫೆಸರ್ನ ನಂಬಿ ದಡ್ಡೊಂದ್ ಥರ ದುಮ್ಕಿ ರಿಸ್ಕ್ ತಗೊಂಡಿದ್ದಾನೆ. ನಾನು ರಿಸ್ಕ್ ತಗೋತೀನಿ. ಏನೇ ಇದ್ರು ನಿನ್ನೆ ಅವ್ನ್ ಮಾಡಿರೋದು ಸ್ವಲ್ಪನೂ ಸರಿ ಇಲ್ಲ. ಮತ್ತೆ ಅವನೇನಾದ್ರೂ ಇದೇ ತರ ಲೂಸ್ ತರ ಆಡಿದ್ರೆ ನನಗೆ ಅದನ್ನ ಯೋಚಿಸಿದ್ರೆ ಭಯ. ನೀವು ಆ ಕಡೆಯಿಂದ ಬನ್ನಿ. ಅವನಿಗೆ ಇದನ್ನೆಲ್ಲ ಹೇಗೆ ಮಾಡಿಸೋದು ಅಂತ ಗೊತ್ತಾಗ್ತಿಲ್ಲ. ಪ್ರಿನ್ಸ್ ರೆಡಿನಾ? ಏ ಶಾರ್ಟ್ ಸ್ಟಾರ್ಟ್ ಆಯ್ತು, ಆಮೇಲೆ ಕಾಲ್ ಮಾಡ್ತೀನಿ. ಹೇಳು ಸ್ವಲ್ಪ. ಹಾಗಾದ್ರೆ 42 ಅವ್ರು ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಡಾಕ್ಟರ್ ಶಿವರಾಮ ಮೇಲೆ ಇದ್ದಾರೆ ಸರ್. ಓಕೆ, ಹಾಯ್.
ಅವನ್ಗೇನಾಯ್ತು ಅಂತ ನೋಡಿ. ಬೇಗ ಎದ್ದೇಳಿ ಮೇಡಮ್. ಮೇಡಮ್ ಹಿಡ್ಕೊಳ್ಳಿ ಬೇಗ. ಚುಚ್ಚಿದ್ದು ಡಾಕ್ಟ್ರು ಲವ್ವರೇ. ಅವನ ಕ್ಯಾರೆಕ್ಟ್ರು ಸರಿ ಇರಲಿಲ್ಲ. ಅದರಿಂದ ಪೇರೆಂಟ್ಸು ಬೇರೆ ಹುಡುಗನ ನೋಡಿದ್ರು. ಆ ಕೋಪದಿಂದ ಹಿಂಗೆ ಮಾಡಿದ್ದಾನೆ. ಆ ಹುಡುಗಿ ಇವಾಗ ಸೇಫ್ ಆಗಿದಾರಲ್ವಾ? ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀವಿ. ನೀವು ಸರಿಯಾದ ಟೈಮಿಗೆ ಬಂದು ಕಾಪಾಡಿದ್ರಿ. ವಿಧಿ ಪ್ರಕಾರ ಏನ್ ನಡಿಬೇಕಾಗಿರುತ್ತೋ ಅದು ಖಂಡಿತ ನಡೆಯುತ್ತೆ. ಮಿಸ್ ಆಗಿ ಅನ್ನೋದು ಕುದ್ಕೆಗೆ ಬಿದ್ದಿದ್ರೆ ಏನ್ಕೋ ಇವೆಲ್ಲ? ವಿಧಿ ಗೆಲ್ಬೇಕಾ? ಈಜ್ ಬರ್ದೇವ್ರನು ಈಜ್ ಬರೋನ ನೀರಿಗೆ ಬದ್ದು ಕಾಪಾಡ್ತಾನಂತೆ. ಮನೇಲಿ ತರಕಾರಿ ಕಟ್ ಮಾಡಕ್ಕೆ ಬರಲ್ಲ, ಕತ್ತಿ ಮುಂದೆ ಚುಚ್ಚು ಅಂತ ನಿಂತ್ಕೊಂತಾನೆ. ಅದೇನೋ ಒಂದು ಹುಡುಗಿ ಕಾಪಾಡೋದಕ್ಕೆ. ದಯವಿಟ್ಟು ನಾನು ಹೇಳೋದನ್ನ ಕೇಳು. ಈ ಥರ ಎಲ್ಲ ಮಾಡಬೇಡ ಕಣೋ. ನಿನ್ನಿಂದ ಸಾಧ್ಯ ಇಲ್ಲ ಕಣೋ. ವಿಧಿನೋ ಫೇಟೋ ಎಂಡ್ರೋಪಿಯೋ ಯಾವುದೇ ಕರ್ಮ ಆದ್ರೂ ಸರಿ, ಲವ್ ಅದೆಲ್ಲ ಹಂಗಂಗೆ ಬಿಟ್ಬಿಡು. ಇಲ್ಲಿ ನೋಡು ಪ್ರಿನ್ಸ್, ವಾರ್ನಿಂಗ್ನ ಒಪ್ಕೊಳ್ಳೋನು ಹಣೆ ಬರೋಕ್ಕೆ ಬೆಲೆ ಕೊಡ್ತಾನೆ. ಆದರೆ ಈ ವಾರ್ನಿಂಗ್ನ ಚಾಲೆಂಜ್ ಆಗಿ ತಗೊಂಡ್ರೆ ವಿಧಿನೇ ಸೋಲಿಸ್ಬೋದು. ಇವನು ತಗೊಂಡಿದ್ದ ರಿಸ್ಕ್ನ ನಾನು ಇನ್ನೊಂದು ರೀತಿಲಿ ನೋಡ್ತೀನಿ. 3 ಜನರ ಜೀವ ಕಾಪಾಡೋದು ಅಷ್ಟೊಂದು ಚಿಕ್ಕ ವಿಷಯ ಅಲ್ಲ. ಅದು ಸ್ವಲ್ಪ ದಿನದಲ್ಲೇ. ಅದು ಒಂದು ಚಾಲೆಂಜೇನೆ. ನಿನ್ಗೇನಾದ್ರೂ ಹುಚ್ಚ? 3 ಜನದ ಜೀವ ಕಾಪಾಡಬೇಕು ಅಂತ ಅವ್ನು ಯಾವನ ಹುಚ್ಚ ಹೇಳ್ದ ಅಂತ ಅದು ನಂಬೋದಕ್ಕೆ ಇನ್ನೂ ಸ್ವಲ್ಪ ಜನ ಹುಚ್ಚರವ್ರೆ. ಲವ್ ಆವೇಶ ಹೆಚ್ಚಾಗಿ ವಿಧಿ ಜೊತೆ ಆಟ ಆಡಕ್ ಹೋಗ್ಬೇಡ. ನಾನು 10ನೇ ವಯಸ್ಸಲ್ಲಿ ಇದೆಲ್ಲ ಅನುಭವಿಸಿದ್ದೀನಿ. ನಾನು ಹೇಳಿದ್ದಕ್ಕೆ ಮುಖ್ಯವಾದ ಕಾರಣ ಇದೆ. ಏನ್ ಕಾರಣ? ಸೈಕಾಲಜಿಲಿ ಒಂದು ಟರ್ಮ್ ಇದೆ, ಸಿಂಕ್ರಾನಿಸಿಟಿ. ಹಾಗಂದ್ರೇನು? ಒಬ್ಬರನ್ನ ನೆನೆಸ್ಕೊಳ್ಳೋದಕ್ಕೂ ಅವ್ರನ್ನ ಪದೇ ಪದೇ ನೋಡೋದಕ್ಕೂ ಏನ್ ಸಂಬಂಧ? ಒಂದು ಸಂಬಂಧ ಇಲ್ಲ. ಇದು ಬರೀ ಆಕ್ಸಿಡೆಂಟ್ ಅಷ್ಟೇ. ಇಲ್ಲಾಂದ್ರೆ ಇದು ಕೋಇನ್ಸಿಡೆನ್ಸ್. ಒಂದ್ಸಲ ಹಾಗಾಯ್ತು ಅಂದ್ರೆ ಆಕ್ಸಿಡೆಂಟೋ ಇಲ್ಲ ಕೋಇನ್ಸಿಡೆನ್ಸೋ ಅಂತ ಹೇಳ್ಬೋದು. ಬಟ್ ಪದೇ ಪದೇ ಹಾಗೆ ನಡೀತಾ ಇದ್ರೆ ಆಕ್ಸಿಡೆಂಟ್, ಕೋಇನ್ಸಿಡೆನ್ಸ್, ಇಲ್ಲಾಂದ್ರೆ ಬೇರೆನೋ. ನಮ್ಗನ್ಸೋದು ನಾವು ನೋಡೋದು ಕೆಲವೊಂದು ವಿಷಯಗಳು ಆ ರೀತಿ ನಡೆಯೋದು ಗೊತ್ತಿದ್ದು ಆಗಲ್ಲ ಅಥವಾ ಆಕ್ಸಿಡೆಂಟ್ ಆಗೋ ಆಗಲ್ಲ. ಅದಕ್ಕೊಂದು ಸಂಬಂಧ ಇದೆ ಅಂತ ವರ್ಲ್ಡ್ ಫೇಮಸ್ ಸೈಕಿಯಾಟ್ರಿಸ್ಟ್ ಆದಂತ ಕಾರ್ಲ್ ಗುಸ್ತಾವ್ ವಿಯಾಂಗ್ ಹೇಳಿದ್ದಾರೆ. ಅಂಡ್ ಇಟ್ಸ್ ಆಲ್ ಸೈನ್ಸ್. ಅಷ್ಟಲ್ಲದೆ ನಮ್ಮ ಜೀವನದಲ್ಲಿ ಈಗ ನಡೀತಿರೋ ಅಂತ ಮುಂದೆ ನಡೆಯೋ ವಿಷಯಗಳಿಗೆ ಅದು ಕಂಟಿನ್ಯೂಟಿ, ಅದು ಮುಂಚೆನೆ ನಮಗೆ ಎಚ್ಚರಿಕೆ ಕೊಡುತ್ತೆ ಅಂತ ಡಾಕ್ಟರ್ ವಿಯಾಂಗ್ ಹೇಳಿದ್ದಾರೆ. ನಾವು ಈಗ ಅದನ್ನ ದೇವ್ರು ಮಾಡಿದ್ದು ಇಲ್ಲ ಹಣೆ ಬರಹ ಅಥವಾ ಕಿಸ್ಮತ್ತು. ಅವ್ರ ಭಾಷೆಯಲ್ಲಿ ಇದನ್ನ ತೌ ಅಲಾಫ್ ಮಿಯಾನ್ ಅಂತಾರೆ. ಬೇಸಿಕಲಿ ಹೇಳ್ಬೇಕಂದ್ರೆ ಇದು ಎಲ್ಲಾ ರಿಲಿಜಿಯನ್ನಲ್ಲೂ ಇದೆ. ಆದ್ರೆ ಸಿಂಕ್ರಾನಿಸಿಟಿ ಇಟ್ಸ್ ಸೈಂಟಿಫಿಕ್. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಎನಿ ರಿಲಿಜಿಯನ್. ಇನ್ಫ್ಯಾಕ್ಟ್ DNA ರಿಸರ್ಚ್ ದೊಡ್ಡ ರೀತಿಲಿ ಬರುವಾಗ ನಮ್ಮಂತ ಸಾಧಾರಣ ಮನುಷ್ಯರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಡಾಕ್ಟರ್ CG ಅವ್ರು ಹೇಳ್ತಾರೆ. ಇದು ಮೊದಲೇ ಗೊತ್ತಿತ್ತು ಅಂದಲ್ಲ, ಅದು ಹೇಗೆ? ಮಗ, ಈ ಪ್ರಕೃತಿ ಅಥವಾ ಯೂನಿವರ್ಸ್ ಇದೆಲ್ಲ ಕೆಲವೊಮ್ಮೆ ಮುಂಚೆನೆ ನಮ್ಗೆ ಹೇಳ್ಬಿಡುತ್ತೋ. ಅದು ಕೆಲವೊಮ್ಮೆ ಸೌಂಡ್ಸ್ ಆಗಿರ್ಬೋದು ಅಥವಾ ಸಿಂಬಲ್ಸ್ ಆಗಿರ್ಬೋದು, ಆರ್ ಮೇ ಬಿ ಇವನ್ ಅ ಡ್ರೀಮ್. ಇಲ್ಲಿ ನೋಡು, ಇದರಲ್ಲಿ ಮುಖ್ಯವಾಗಿರುವಂಥದ್ದು ನಮ್ಮ ನೆನಪುಗಳು. ಈ ಗಟ್ ಫೀಲಿಂಗು, ಇಂಟ್ಯೂಷನ್ ಅಂತ ಹೇಳ್ತೀವಲ್ಲ, ಸೇಮ್ ಆ ರೀತಿ ಇವನ್ ಒಳಗಡೆ ಅನ್ಸಿರೋದಕ್ಕೇನೆ ಇವನ್ನ ರಿಸ್ಕ್ ತಗೊಳ್ಳೋ ರೀತಿ ಮಾಡಿದೆ ಅದು. ಆಕ್ಚುಲಿ ನನಗೂ ಈ ತರ ತುಂಬಾ ವಿಷಯ ನಡೆದಿದೆ. ಏನಾದ್ರೂ ಒಂದು ಅನ್ಸುತ್ತೆ, ಆಮೇಲೆ ಅದಕ್ಕೆ ಸಂಬಂಧಪಟ್ಟ ವಿಷಯ ಒಂದು ನಾನು ನೋಡ್ತೀನಿ, ಇಲ್ಲ ನನಗೆ ನಡೆಯುತ್ತೆ. ಶೂಟಿಂಗ್ ಸ್ಪಾಟ್ ಅಲ್ಲೂ ಕೂಡ ಈ ತರ ನಡೆದಿದೆ. ಈ ತರ ನಡೆಯಬೇಕಾದ್ರೆ ತುಂಬಾ ಸಾರಿ ನೋಡಿದೀವಿ ಗೊತ್ತಾ. ಒಂದಿನ ಲೊಕೇಶನ್ ಅಲ್ಲಿ ಸಾರ್ ಏನು ಯೋಚನೆ ಮಾಡ್ತಿರ್ಬೇಕಾರೆ ಟಕ್ಕಂತ ಎದ್ಬಿಟ್ಟು ನಡೆಯಕ್ ಸ್ಟಾರ್ಟ್ ಮಾಡಿದ್ರು. ಅವ್ರು ಎದ್ದಿದ್ ಕೂಡ್ಲೆ ಮಾರದಿಂದ ದೊಡ್ಡ ಅಳಿಸ್ಲೇಣು ಸಾರ್ ಕೂತಿದ್ದ ಚೇರ್ ಮೇಲೆ ಬಿದ್ದು ಚೇರ್ ಹಂಗೆ ನುಚ್ಚು ನೂರಾಗೋಯ್ತು. ಅವರು ಎದ್ದೋಗ್ದೇ ಇದ್ದಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಎಕ್ಸಾಂಪಲ್ ಸಿಗತ್ತೆ. ಹೌದು, ಫಾರ್ ಎಕ್ಸಾಂಪಲ್ 9/11 ಅಟ್ಯಾಕ್ ನಡೀತಲ್ಲ, ದಟ್ ಸೇಮ್ ಡೇ ನ್ಯೂಯಾರ್ಕ್ ವರ್ಲ್ಡ್ ಟ್ರೇಡ್ ಸೆಂಟರ್ 19th ಫ್ಲೋರ್ ಅಲ್ಲಿ ಜಾಕಿ ಚಾನ್ ಶೂಟಿಂಗ್ ಅರೇಂಜ್ ಮಾಡಿದ್ರು. ಮುಂದೆ ಯಾವುದೋ ಒಂದು ರೀಸನ್ ಇಂದ ಶೂಟಿಂಗ್ ಕ್ಯಾನ್ಸಲ್ ಆಯ್ತು. ಅವತ್ತು ಆ 19th ಫ್ಲೋರ್ ಅಲ್ಲೇನೆ ಫ್ಲೈಟ್ ಆಕ್ಸಿಡೆಂಟ್ ಆಯ್ತು. ಸುಮ್ನೆ ಏನೋ ಮಾತಾಡ್ತಾವನೆ, ಇದೆಲ್ಲ ಪಬ್ಲಿಸಿಟಿಗೆ ಅಷ್ಟೇ. ಹಾಗಾದ್ರೆ ನಿಂಗೆ ಮೋಹನ್ ಲಾಲ್ ಸರ್ ಹೇಳಿದ್ರೆ ಓಕೆನಾ? ಇಲ್ಲಿ ನೋಡು, ಯಾರಿ ಕಂಪೇರ್ ಮಾಡ್ಬೇಕನ್ನೋದು ಗೊತ್ತಿಲ್ವಾ? ಹೀರೋ ಬಿಡು, ಅವರೆಲ್ಲ ಬೇರೆ ಲೆವೆಲ್. ಪ್ರಿನ್ಸು, ಇವನ್ ತಗೊಂಡಿದ್ ರಿಸ್ಕ್ ಅಲ್ಲಿರೋ ಕಾರಣ ಇದೆಯಲ್ಲ, ಐದರ್ ಇಂಪಾರ್ಟ್ ಆರ್ ಪಾರ್ಟಿಕಲ್ಸ್.
ಆ್ಯಂಡ್ ಐ ಹೋಪ್ ದಿ ಎಂಡ್ ವಿಲ್ ಬಿ ಪಾಸಿಟಿವ್. ಇಲ್ಲಿ ನೋಡು, ನನಗೊಂದು ಡೌಟ್ ಇದೆ. ಶುರು ಮಾಡ್ದ ಅವನು ಅವನ ಡೌಟು. ನಿಲ್ಲಿಸ್ತೀನಮ್ಮ, ಇದೊಂದೇ ಒಂದು ಡೌಟ್ ಕೇಳ್ತೀನಿ. ಕೇಳು. ಡ್ರೀಮ್ಸ್ಗೆ ಮೀನಿಂಗ್ ಇದೆಯಂತ ನೀನ್ ತಾನೇ ಹೇಳಿದ್ದು. ಇವನಿಗೊಂದು ಕನ್ಸು ಬಂದಿದೆ, ಪೊಲೀಸರು ಅರೆಸ್ಟ್ ಮಾಡಿರೋ ಥರ. ಅದು ನೋಡಿ ನಾನು ಇವಳು ಭಯ ಪಟ್ಟು ನಿಂತ್ಕೊಂಡ್ವು. ಇದೂ ಪಾಸಿಟಿವ್ ಅಂತ ನೀನು ಹೇಳಬೇಡ. ಇಲ್ಲಿ ನೋಡು, ನಾನೊಬ್ಬ ಕಾಮನ್ ಮ್ಯಾನ್. ನಿಮ್ಮ ಥರ ಬುದ್ಧಿ ಜ್ಞಾನ ನನಗಿಲ್ಲ. ಸಂದೇಹನೂ ಭಯನೂ ಸ್ವಲ್ಪ ಜಾಸ್ತಿನೇ, ಒಪ್ಕೊತೀನಿ. ನಾನು ಇವನ ಫ್ರೆಂಡು, ಪ್ಲೀಸ್. ಏಯ್ ಏ ಅದ್ ನಾನು ಸುಮ್ಮನೆ ಹೇಳಿದೆ. ಏ ಅದ್ ಬಿಡು, ಇದು ತಿನ್ನು. ಬೇಡ ಅಂದೆ ತಾನೆ. ಎಲ್ಲನೂ ತಿನ್ನು. ಓಕೆ ತಾನೆ. ಮೂರ್ತಿ, ನಾನೊಂದು ಕೇಳಲ್ಲ? ಕೇಳು. ನಿನಗೆ ಈ ಸೈನ್ಸ್ ಥಿಯರಿ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತಲ್ವಾ? ಮತ್ ನೀನ್ ಯಾಕೆ ನಿನ್ ಲೈಫಲ್ಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಲ್ಲ? ಬೈಕ್ ಅಷ್ಟೇ. ನಮ್ಮ ತಾತ ಇದ್ದಾರಲ್ಲ, ಅವ್ರಿಗೂ ಒಂದು ಲೆವೆಲಿಗೆ ಇಂಟ್ಯೂಷನ್ನು ಆಸ್ಟ್ರಾಲಜಿ ಎಲ್ಲ ಗೊತ್ತಿದೆ. ಅವರು ಬೇರೆಯವ್ರ ವಿಷಯದಲ್ಲಿ ಸರಿಯಾಗಿ ಹೇಳಿ ತಮ್ಮ ಜೀವನನೇ ಹಾಳು ಮಾಡ್ಕೊಂಬಿಟ್ರು. ನಮ್ಮ ತಾತ ಸಾಯೋ ಅಂತ ಡೇಟು ಇಯರ್ವರೆಗೂ ಬರೆದಿಟ್ಟಿದ್ರು. ಆದರೆ ಅದಕ್ಕೆ 3 ವರ್ಷಕ್ಕೆ ಮುಂಚೆನೇ ಸತ್ತೋದ್ರು. ಅಯ್ಯೋ. ಸಿಸ್ಟಮ್ ಆಫ್ ಎಂಟ್ರೋಪಿಂಗ್. ಎಷ್ಟೇ ಬುದ್ಧಿವಂತ ಆಗಿದ್ರೂ ಕೆಲವೊಮ್ಮೆ ಪ್ರಕೃತಿ ನಮ್ಮನ್ನು ಸೋಲಿಸ್ಬಿಡುತ್ತೆ. ಅದಕ್ಕಾಗಿರೋಂಥ ಕಾರಣಗಳೇನಂತ ನಮಗೆ ಗೊತ್ತಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ದಟ್ಸ್ ಎಂಟ್ರೋಪಿಂಗ್. ಅವರು ಸಾಯೋದಕ್ಕಿಂತ ಮುಂಚೆನೇ ಅವ್ರು ಯೂಸ್ ಮಾಡಿದ ರಿಸ್ಟ್ ವಾಚು, ಟೈಮ್ ಪೀಸು, ರೂಮಲ್ಲಿರೋ ಕ್ಲಾಕು ಎಲ್ಲ ನಿಂತೋಯ್ತು ಒಂದೇ ಟೈಮಲ್ಲಿ. ಆದರೆ ಅದೊಂದು ವಾರ್ನಿಂಗ್ ಅಂತ ಅವ್ರಿಗೆ ಅವಾಗ ಅರ್ಥ ಆಗಲಿಲ್ಲ. ಅದೇ ಎಂಟ್ರೋಪಿಂಗ್. ನಿಜವಾಗ್ಲೂ ನನಗೆ ಅದಷ್ಟೇ ಭಯ. ಏಯ್, ಇದೆಲ್ಲ ಕೇಳ್ಬಿಟ್ಟು ನಿಂಗೆ ಇನ್ನೂ ಭಯ ಆಗ್ತಿದ್ಯಾ? ಇವನು ಹೇಳ್ತಿರೋಂಥ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸು, ಸಿಸ್ಟಮ್ ಆಫ್ ಎಂಟ್ರೋಪಿಯೋ, ಇದೆಲ್ಲ ಏನು ಅಂತ ಯಾವುದು ನನಗೆ ಗೊತ್ತಾಗ್ತಿಲ್ಲ. ಸಿಂಕ್ರೋನಮಿ ಗೊತ್ತಿಲ್ಲ, ಆಸ್ಟ್ರಾನಮಿ ಏನೂ ಗೊತ್ತಾಗ್ತಿಲ್ಲ. ಆದರೆ ಒಂದಂತೂ ಗೊತ್ತು, ಅವಳು ಸಾಯೋದಕ್ಕೆ ನಾನು ಬಿಡೋದಿಲ್ಲ. ನನ್ನ ಮಗಳು ಮದುವೆ ಮನೆಗೋಗಿದ್ದೆ, ನಿಮ್ಮಮ್ಮ ಹೇಳಿದ್ರು ಇಲ್ಲಿದೆಯಾ ಅಂತ. ತುಂಬಾ ಹತ್ರನೇ ಇದೆ, ಅದಕ್ಕೆ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ಬರಬೇಕು, ಸರಿನಾ? ಬರ್ತೀವಿ. ಹೋಗಿ ಬನ್ನಿ. ಇದರಲ್ಲಿರೋ ಸೀನ್ಸ್ನೆಲ್ಲ ಡೈರೆಕ್ಟರ್ ಬಂದ್ಮೇಲೆ ಮಾಡಬೇಕು. ಸರ್ ಬಂದ್ರು ನೋಡ. ನೀವು ಸೀರಿಯಸ್ ಆಗಿ ಲ್ಯಾಪ್ಟಾಪ್ ಅಲ್ಲೇನೋ ಕೆಲಸ ಮಾಡ್ತಿರ್ತೀರಾ. ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮಗೆ ದಿಢೀರ್ ಅಂತ ತಲೆ ಸುತ್ತುತ್ತೆ. ನೀವು ಹಾಗೆ ತಲೆ ಸುತ್ತಿ ಚೇರಿಂದ ಕೆಳಗಡೆ ಬೀಳ್ತೀರಾ ತಾನೇ? ಬೀಳ್ತೀನಿ ಸರ್. ಬೀಳ್ಬೇಕಾದ್ರೆ ನಾನು ಅಮ್ಮ ಅಂತ ಕರಿತೀನಿ, ಆಗ ನೀವು ಓಡ್ ಬರ್ಬೇಕಾಯ್ತಾ? ಅದನ್ನೆಲ್ಲ ಫಿಕ್ಸ್ ಮಾಡೋ ಪ್ರಿನ್ಸು. ಈಗ ನಾವು ಶಾರ್ಟ್ಸ್ ನ ಬೀಳೋದನ್ನ ತಕೊಂಡ್ಬಿಡೋಣ, ಆಮೇಲೆ ಸಪರೇಟ್ ಆಗಿ ನಾವು ಕಟ್ಸ್ ನ ತಕೊಂಡ್ಬಿಡೋಣ, ಆಯ್ತಾ? ಓಕೆ. ನಾವೊಂದು ಮಾನಿಟರ್ ಮಾಡೋಣ, ಆಯ್ತಾ? ಆರ್ಟ್ ಅದನ್ನ ಇಡೋಂತ ಎಷ್ಟೊತ್ತು ಹೇಳ್ತಾ ಇದ್ದೀನಿ. ಆ ಸೆಟ್ ಆಗಲ್ಲ, ಅಲ್ಲಿ ಹಿಂಗ್ ಇಡ್ಬೇಡ. ಸರ್ ಆಯ್ತು ಸರ್. ಹೋಗ ಕಡೆ. ಓಕೆ ಸರ್. ರೆಡಿ? ಓಕೆ ಸರ್. ರೆಡಿ ಅಲ್ವಾ ಪ್ರಿನ್ಸ್? ರೆಡಿ. ಓಕೆ, ಸೈಲೆನ್ಸ್, ರೋಲ್ ಕ್ಯಾಮ್ರಾ, ರೋಲಿಂಗ್, ಆಕ್ಷನ್. ಅಮ್ಮ ಬನ್ನಿ. ಅಯ್ಯೋ ಮಗು, ಏನಾಯ್ತಮ್ಮ? ಎದೇಳಮ್ಮ, ಏನಾಯ್ತು? ಎದೇಳಮ್ಮ, ಇಲ್ಲೋಡು, ಕಣ್ಣು ತೆಗಿಮ್ಮ, ಇಲ್ಲೋಡು. ನಿನಗೇನಮ್ಮ ಆಯ್ತು? ಪ್ರಿನ್ಸು, ಏನಾಯ್ತು ಪ್ರಿನ್ಸು? ಸಾರಿ, 1 ಅವರ್ ಹೋಗೋಣ ಸರ್. ಓಕೆ. ಹೇಳು, ನೀನ್ ಮತ್ತೆ ನೋಡಿದಾಗ ಅಲ್ಲೇನ್ ನೋಡ್ದೆ? ನಾನು ಆ ವಿಷಯ ನೋಡಿ ಹೆದರ್ಕೊಂಡ್ಬಿಟ್ಟೆ. ನೀನೇನ್ ನೋಡ್ದೆ ಅಂತ ಹೇಳು.
ಅಮ್ಮ ಏನಾಯ್ತು ಏನಾಯ್ತು ಕಣ್ತೆಗ್ ನೋಡು ಅಮ್ಮ ಅಮ್ಮ ಎದ್ದೇಳಮ್ಮ ಕಣ್ತೆಗ್ ನೋಡು ಅಮ್ಮ ಎದ್ದೇಳಮ್ಮ ನಿಜವಾಗ್ಲೂ ಭಯಪಟ್ಟೆ. ಅಪ್ಪ ಸಾಯೋಕ್ಕೂ ಮುಂಚೆ ಅಮ್ಮ ನೋಡಿದ್ದು ಒಳ್ಳೆ ವಿಷಯ ಅಲ್ಲ, ಒಳ್ಳೆ ವಿಷಯ ಅಂತೂ ಅಲ್ಲ. ಇಲ್ಲಿ ನೋಡು ಪ್ರಿನ್ಸ್, 2016 ಮಾರ್ಚಲ್ಲಿ ಮಲೇಷಿಯಾದಿಂದ ಒಂದು ಫ್ಲೈಟು ಟೇಕ್ ಆಫ್ ಆಯಿತು. ಸ್ವಲ್ಪ ಹೊತ್ತು ಬಿಟ್ಟು ಆ ಫ್ಲೈಟು ಮಿಸ್ ಆಗೋಯ್ತು. 4 ದಿನ ಹುಡುಕಾದ್ಮೇಲೆ ಸಮುದ್ರದಿಂದ ಅವ್ರಿಗೆ ಸಿಕ್ಕಿದ್ದು ಆ ಫ್ಲೈಟಿನ ಕೆಲವೊಂದು ಪಾರ್ಟ್ಸ್ಗಳು ಮಾತ್ರ. ಒಬ್ಬ ಮನುಷ್ಯನ ದೇಹ ಕೂಡ ಸಿಕ್ಕಲಿಲ್ಲ. ಅದೇ ಫ್ಲೈಟಲ್ಲಿ ಮ್ಯಾಥ್ಯೂ ಸರ್ ಕ್ಲೋಸ್ ಫ್ರೆಂಡ್ಸ್ ಒಬ್ರು ಅದರಲ್ಲಿ ಹೋಗ್ಬೇಕಾಗಿತ್ತು. ಹೋಗಿದ್ದಿದ್ರೆ ಯಾಕೆ ಹೋಗ್ಲಿಲ್ಲ? ಅವತ್ತು ಬೆಳಗ್ಗೆ ಉಬೈದ್ದವ್ರು ಅವ್ರ ಕನಸಲ್ಲಿ ಅವ್ರ ಡೆಡ್ ಬಾಡಿನ ಅವರೇ ನೋಡಿದ್ದಾರೆ. ಅವ್ರ ಡೆಡ್ ಬಾಡಿನಾ? ಎಸ್. ಅದಾದ್ಮೇಲೆ ಬೋರ್ಡಿಂಗ್ ಪಾಸ್ ತಗೊಂಡು ಚೆಕ್ಕಿಂಗ್ ಮುಗಿಸಿ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಮತ್ತೆ ಆ ಕನಸು ಅವರಿಗೆ ನೆನಪಾಗಿದೆ. ಅವಾಗಲೇ ಅವ್ರ ಟ್ರಾವೆಲ್ ಪ್ಲ್ಯಾನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ. ಇವಾಗ ಹೇಳು, ಆ ಕನಸನ್ನ ನೆಗೆಟಿವ್ ಅಂತ ಹೇಳೋಕ್ಕಾಗುತ್ತಾ? ನಿಜ ಹೇಳ್ಬೇಕಂದ್ರೆ ಆ ಕನಸು ಅವ್ರಿಗೆ ಅವತ್ತು ಬಂದಿದ್ರಿಂದಾನೇ ಅವರವತ್ತು ಉಳ್ಕೊಂಡಿದ್ದು. ಅದು ಒಂದ್ ಜಾಗದಲ್ಲಿ ಆಗದ ಇನ್ಸಿಡೆಂಟು. ಹಾಗಾದ್ರೆ ನಿಮ್ ತಾತ ಸಾಯೋಕ್ ಮುಂಚೆ ನಿಮ್ಮ ಅಜ್ಜಿ ಕಂಡಿದ್ ಕನ್ಸಿಗೆ ನೀನೇನ್ ಹೇಳ್ತೀಯಾ? ಇಲ್ಲ, ಅದು ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದಿದ್ರೆ ಕನ್ಸುಗಳಿಗೂ ಸರಿ, ನಾವು ಅಂದ್ಕೊಳ್ಳೋದು ಸರಿ, ಅದಕ್ಕೆ ಸೊಲ್ಯೂಷನ್ ಇದೆ. ದ ಪವರ್ ಆಫ್ ಸೆಲ್ಫ್ ಕಾನ್ಫಿಡೆನ್ಸ್, ಇಟ್ಸ್ ಚೇಂಜ್ ಅಂಡ್ ಸರ್ಪ್ರೈಸ್. ಎಕ್ಸ್ಕ್ಯೂಸ್ ಮೀ, ನಾನು ಅಡ್ವೊಕೇಟ್ ಹರಿಶಂಕರ್. ಶ್ರೇಯ ಜೊತೆ ಎಂಗೇಜ್ಮೆಂಟ್ ಆಗಿತ್ತು. ನಾನು ನಿಮ್ಮ ಹತ್ರ ಕೆಲವು ವಿಷಯಗಳು ಹೇಳಬೇಕಿತ್ತು. ಸರ್, ಮಾಡೋದಕ್ಕಾಗತ್ತೆ ಸರ್. ನೀವು ಒಂದು ಕೆಲಸ ಮಾಡಿ, ನಾನು ಫ್ರೀ ಇದ್ದಾಗ ಕರಿತೀನಿ, ಆಗ ಬನ್ನಿ. ಸರಿ ಸರ್. ಹೇಳಿ ಸರ್. ಇವನ್ ತುಂಬಾ ಭಯ ಆಗೋ ಥರ ಇನ್ನೊಂದು ಇನ್ಸಿಡೆಂಟ್ ನಡೀತು ಸರ್. ಭಯದ ವಿಷಯ ಎಲ್ಲ ಒಂದು ಕಡೆ ಇರಲಿ, ಏನ್ ನಡೀತು? ತುಂಬಾ ಕೆಟ್ಟ ಪದಗಳಿಂದ ನಾವು ಮಾತಾಡ್ತೇನೆ. ನನ್ನ ಇಂಟೆನ್ಷನ್ ಕೂಡ ಅದೇ ಆಗಿತ್ತು. ಕಾರಣ ನಾನು ಮೊದಲೇ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡೆ. ಬೇರೆ ಯಾವ್ದಾರ ಹುಡುಗಿ ಜೊತೆ ಪ್ರೀತಿ ಇದ್ದೋ ಅಥವಾ ಶ್ರೇಯ ಮೇಲೆ ಅನುಮಾನ ಪಟ್ಟೋ ಅಲ್ಲ, ನನಗೆ ಬೇರೆ ದಾರಿ ಇರಲಿಲ್ಲ. ಅದಕ್ಕೋಸ್ಕರ ನಾವು ಮಠಕ್ಕೆ ಇಳಿಬೇಕಿತ್ತು. ಇಷ್ಟಪಟ್ಟಿದ್ದ ಹುಡುಗಿ ಅಂತ ನಾನು ತುಂಬ ಯೋಚನೆ ಮಾಡಕ್ಕೆ ಹೋಗಿರಲಿಲ್ಲ. ಎಲ್ಲ ಚೆನ್ನಾಗಿ ನಡೀತಿತ್ತು. ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆದಮೇಲೆ ನಾನೊಬ್ಬ ಆಸ್ಟ್ರಾಲಜರ್ನ ಭೇಟಿ ಮಾಡಿದೆ. ಜಸ್ಟ್ ಕ್ಯಾಶುವಲ್ ಆಗಿ ನನ್ನ ಮದುವೆ ಬಗ್ಗೆ ಕೇಳಿದೆ. ಏನೇನೋ ಲೆಕ್ಕಾಚಾರ ಮಾಡಿ ಅವನೊಂದು ವಿಷಯ ಹೇಳಿದ್ರು. ಬ್ರದರ್, ಶ್ರೇಯಾಗೆ ಆಯಸ್ ತುಂಬಾನೇ ಕಡಿಮೆ ಅಂತೆ. ಅವಳು ಬದುಕಿರೋದು ತುಂಬ ಕಡಿಮೆ ದಿವಸ ಅಂತೆ. ಇಲ್ಲಿ ನೋಡಿ, ನನಗೆ ಅಸ್ಟ್ರಾಲಜರ್ ಮೇಲೆ ನಂಬಿಕೆ ಇಲ್ಲ. ಆದರೆ ಆ ಸಮಯದಲ್ಲಿ ನಂಗೆ ಏನೋ ಒಂಥರ ಭಯ ಆಯಿತು. ಆ ಭಯ ಜಾಸ್ತಿ ಆಗಿ ಆಗಿ ನಂಗೆ ನೆಮ್ಮದಿಯೆಲ್ಲ ಹೋಯ್ತು. ಆ ವಿಷಯನೆಲ್ಲ ಶ್ರೇಯ ಹತ್ರ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಅದರಿಂದನೇ ಇಂಥ ಕೆಟ್ಟ ಪ್ರಶ್ನೆಗಳನ್ನ ಕೇಳೋ ಪರಿಸ್ಥಿತಿ ಬಂತು. ಏನಾದರೂ ಅಡ್ವೊಕೇಟ್ ಬುದ್ಧಿ ಅಲ್ವಾ? ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಏನೂ ಇರಲಿಲ್ಲ, ಆದರೂ ಹೇಳಬೇಕು ಅನಿಸ್ತು. ಆ ಅಡ್ವೊಕೇಟ್ ಬಿಟ್ಟೋದ್ ರೀತಿಲೇ ನಿಮಗೂ ಅನಿಸ್ತಿದ್ಯಾ ಬಿಟ್ಟು ಹೋಗ್ಬೇಕು ಅಂತ? ಇಲ್ಲ ಸರ್, ಯಾವಾಗಲೂ ಇಲ್ಲ. ದೆನ್ ವಾಟ್? ನಂಬಿಕೆನ ಕಳ್ಕೊಳ್ಳೋಕೆ ಹೋಗ್ಬೇಡಿ. ನಿಜವಾಗ್ಲೂ ಈ ನಂಬಿಕೆ ಅಂದ್ರೆ ಏನ್ ಸರ್? ಚರ್ಚ್ಗೆ ಹೋಗ್ಬೇಕಾದ್ರೆ ಎಲ್ಲ ಒಂದು ಬ್ಯಾನರ್ನ ನೋಡಿರ್ತೀರಿ, ಮೇರಿ ಮಾತೆ ನನಗೋಸ್ಕರ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ. ಅದನ್ನ ಯಾಕೆ ಮೇರಿ ಮಾತೆ ಹತ್ರ ಕೇಳಬೇಕು? ನಾವೇ ಬೇಡ್ಕೋಬೋದಲ್ವಾ?
ಈ ವಿಷಯವಾಗಿ ನಾನೊಂದು 1000 ಜನರ ಹತ್ರ ಕೇಳಿದ್ದೀನಿ, ಆದ್ರೆ ಯಾರಿಂದನೂ ಕನ್ವಿನ್ಸ್ ಆಗುವಂತ ಉತ್ತರನೇ ಸಿಕ್ಕಿಲ್ಲ. ಹೇಗ್ ನಿಮಗ್ ಸಿಗತ್ತೆ? ಇಂಥ ಪ್ರಶ್ನೆ ತಾನೇ ಕೇಳ್ತೀರಾ? ಎಲ್ಲ ದೇವ್ರು ತೋರಿಸ್ತಾನೆ ಅಂತ ಬಿಟ್ಟು ಬಿಡಿ, ಸಿಗತ್ತೆ. ಹಾಗಾದ್ರೆ ಅದಕ್ಕೆ ಉತ್ತರ ಸಿಗ್ಲಿಲ್ವಾ? ಕಾಣದೇ ಇರೋ ಊರಿನ ಮದುವೆ. ಆ ಮದುವೆನ ನೋಡೋದಕ್ಕೆ ಯೇಸು ಮತ್ತೆ ಅವರ ತಾಯಿ ಮೇರಿನೂ ಹೋಗಿದ್ರು. ಆ ಮದುವೆ ಒಳ್ಳೆ ರೀತಿಲಿ ನಡೀತಿರ್ಬೇಕಾದ್ರೆ ಆ ಮದುವೆ ಮನೆಯವರು ಮೇರಿ ಅಮ್ಮನ ಹತ್ರ ಬಂದು ಹೇಳ್ತಾರೆ ದ್ರಾಕ್ಷಾ ರಸ ಖಾಲಿ ಆಗಿದೆ ಅಂತ. ದ್ರಾಕ್ಷಿ ರಸ ಖಾಲಿ ಆಗಿರುವಂತ ವಿಷಯನ ಮೇರಿ ಯೇಸು ಹತ್ರ ಹೇಳ್ತಾರೆ, ದ್ರಾಕ್ಷಿ ರಸನ ಮಾಡಿಕೊಡು ಅಂತ. ಯೇಸುಗೆ ದ್ರಾಕ್ಷಿ ರಸ ಮಾಡೋದೆಲ್ಲ ಗೊತ್ತಿರಲಿಲ್ಲ, ಆದ್ರೆ ಅವ್ರಮ್ಮ ಹೇಳಿದ್ರಿಂದ ನೀರನ್ನ ದ್ರಾಕ್ಷಾರಸವಾಗಿ ಬದಲಾಯಿಸಿದ್ರು. ನಾವು ಚಿಕ್ಕ ವಯಸ್ಸಲ್ಲಿ ಹಾಗೇನೆ ತಾನೆ, ನಮ್ಗೇನಾದ್ರೂ ಬೇಕಾದ್ರೆ ನಾವು ಹೋಗಿ ಕೇಳ್ತಾ ಇದ್ದಿದ್ದೆ ನಮ್ಮ ತಾಯಿನ. ಆಗ ಚರ್ಚ್ ಆಚೆ ಇದ್ದಂತ ಬ್ಯಾನರ್ನ ಅರ್ಥ ನನಗೆ ಗೊತ್ತಾಗಕ್ಕೆ ಶುರು ಆಯ್ತು. ಹಾಗಾಗಿ ತಾಯಿಗೆ ಹೇಳಿದ್ರೆ ಅದು ಯೇಸುಗೋಗಿ ಸೇರುತ್ತೆ ಅಂತ. ನಮ್ ಎಲ್ರಲ್ಲೂ ಕೂಡ ಒಬ್ಬ ತಾಯಿ ಮತ್ತೆ ಮಗ ಇರ್ತಾರೆ. ಅದನ್ನ ಆರ್ಡರ್ ಕೊಡೋದಕ್ಕೂ ಒಬೆ ಮಾಡೋದಕ್ಕೂ ಅದು ಅಂತ ಪವರು ಅದು ನಮ್ಮ ಒಳಗಡೆನೆ ಇರುತ್ತೆ. ಅದೇನೆ ಸೆಲ್ಫ್ ಕಾನ್ಫಿಡೆನ್ಸ್. 23 ಟ್ರಿಲಿಯನ್ ಸೆಲ್ಸ್ಗಳು, ಕಿಲೋಮೀಟರ್ ಲೆಕ್ಕದಲ್ಲಿ ಇರತಕ್ಕಂಥ ನರಗಳು, ನರಮಂಡಲ, ಆಮೇಲೆ ನಮ್ಮ ದೇಹ, ಇದೆಲ್ಲಕ್ಕೂ ಬೇಕಾಗಿರುವಂತ ಮೋಟರ್, ಆಮೇಲೆ ಎನರ್ಜಿ. ಬರೀ 10 ತಿಂಗಳಲ್ಲೇನೆ ಒಂದು ಸೈಂಟಿಸ್ಟು, ಒಂದು ಲ್ಯಾಬು, ಯಾವುದ್ರ ಸಹಾಯನೂ ಇಲ್ಲದೆ ಒಂದು ಗರ್ಭದಲ್ಲಿ ಒಂದು ಶಿಶು ಜನ್ಮ ತಾಳುತ್ತೆ ಅಂತಂದ್ರೆ ನೋ ಡೌಟ್ ವಿ ಆರ್ ಅನ್ಬೀಟಬಲ್. ಕನಸುಗಳು ಮರುಜೀವ ಪಡೆಯಲು ನಾಳೆ ನಮ್ಮಲ್ಲಿ ನಂಬಿಕೆ ಇದ್ರೆ ಯಮಾನು ಸೋತೋಗ್ತಾನೆ, ಸಾವನ್ನ ನಾವು ಗೆಲ್ಲಬಹುದು. The ones in the fight who rise from the ashes like a phoenix at night. No matter the odds, they will stand tall and proud. Their voices are strong and the spirits are unbowed. Keep pushing forward and never ever look back. For the strength you possess is an unwavering fact. My rhymes are for the struggling, may you always find a way. In the rhythm of life, I hope forever you sway. ಆಡಿ ಅಲೆದಾಡಿ ಬಂದಂತಿದೆ ಜೀವ, ಕೂಡಿ ಕಳೆದಾಡಿ ಒಂದಾಗಿರೋ ಭಾವ. ಗುರಿಯನೇ ಹುಡುಕಿದೆ ಈ ಜೀವ, ಏನಿದು ಈಗ ಈಗೆಲ್ಲ ಆಗಿ ಸಾಗಿದೆ. ಇವತ್ತೊಂದು ಮಗಳು ತಲೆ ಸುತ್ತಿ ಕೆಳಗೆ ಬಿದ್ಲಪ್ಪ, BP ಜಾಸ್ತಿ ಆಗ್ಬಿಟ್ಟಿದೆ, ಶುಗರ್ ಕೂಡ ಇದೆ. ಈ ಚಿಕ್ಕ ವಯಸ್ಸಲ್ಲೇ ಇದೆಲ್ಲ ಬರ್ತಿರೋದು ನೋಡಿದ್ರೆ ಮಂತಕ್ಕೆ ತುಂಬಾ ನೋವಾಗ್ತಿದ್ಯಪ್ಪ. ಇದನ್ನ ರ್ಯಾಪ್ ಮಾಡ್ಕೊಂಡು ಈ ತರ ಟೈಟ್ ಮಾಡ್ಕೊಂಡು ಇದು ರೆಗ್ಯುಲರ್ ಆಗಿ ಚೆಕ್ ಮಾಡಬೇಕು. ಇದೊಂದು ಪ್ರಿಕಾಷನ್, ಮಾಡೋದು ಒಳ್ಳೇದಕ್ಕೇನೆ. ಕಾಲಕ್ಕೀಗ ನಗು ಒಂದೇ ಕೋರುವ ಸದ ಎಂದು ಅಡಿಯಲೇ ದಾಡಿ ಬಂದ. ಇವತ್ತು ಈವ್ನಿಂಗ್ ಬರ್ತೀರಾ? ಇಲ್ಲ, ಒಂದು ಹಾಸ್ಪಿಟ್ಲಿಗೆ ಸಪ್ಲೈಗೆ ಹೋಗ್ಬೇಕು. ಇದೆಲ್ಲ ಇವತ್ತೇ ಕೊಡ್ಬೇಕು. ಆಮೇಲೆ ನಾನು ಹೇಳಿದ್ದೆಲ್ಲ ಮಾಡಬೇಕು. ಹೋಗಿ ಬರ್ತೀನಿ. ಬಂದಂತಿದೆ ಜೀವ, ಕೂಡಿ ಕಳೆದಾಡಿ ಒಂದಾಗಿರೋ ಭಾವ. ಇದು ರೆಡಿ ಆಯ್ತಾ? ಈಗ ಸರಿ ಮಾಡ್ಬಿಡ್ತೀನಿ. ಮಚಾ ಮಚ
ನೀನೇನೋ ಇಲ್ಲಿ? ಹೇ, ನಾನು ಇದೇ ಫ್ಲಾಟ್ ಅಲ್ಲಿ ಇದ್ದೀನಿ ಕಣೋ. ಓಹ್, ಏನಾಯ್ತು ಮಗ? ಗಾಡಿ ಸ್ವಲ್ಪ ರಿಪೇರಿ ಆಗಿದೆ. ಹೌದು, ನೀನು ಇದಕ್ ಮೊದಲು ಗಿರಿನಗರ್ ಅಲ್ಲಿ ತಾನೇ ಇದ್ದಿದ್ದು? ಅಲ್ಲೇ ಚೇಂಜ್ ಮಾಡಾಯ್ತು, ಬಂದಾಯ್ತು ಇಲ್ಲಿಗೆ. ಬಾ ಮಗ, ಮನೆಗೆ ಹೋಗೋಣ. ಇಲ್ಲ ಸರ್, ರೆಡಿ ಆಯ್ತು ಸರ್. ಮುಗಿತು ಸರ್, ಮುಗೀತು ಸರ್. ಎಷ್ಟಾಯ್ತು? 1000 ರೂಪಾಯಿ ಸರ್. ಜಿಪೇ ಇದೆಯಾ? ಇಲ್ಲ ಸರ್, ಜಿಪೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಸರ್. ಕ್ಯಾಶ್ ಇದ್ರೆ ಕೊಟ್ಬಿಡ್ತೀರಾ? ನನ್ನ ಹತ್ರ ಇದೆ, ನಾನು ಕೊಡ್ತೀನಿ. ಆಗ 100 ರೂಪಾಯಿ ತಾನೆ? ಹಾ, ಸರಿ ಸರ್. ಸರಿ, ನಿನ್ ಜಿಪೇ ನಂಬರ್ ಹೇಳು. ಬೇಡ ಕಣ, ಆ ಕ್ಯಾಶ್ನ ಮನೆಗೆ ಬಂದು ಕೊಡು. ಓಕೆ, ಅವಾಗಾದ್ರೂ ಮನೆಗೆ ಬರ್ತೀಯಲ್ವಾ? ಫ್ಲಾಟ್ ನಂಬರ್ 12B ಮರಿಬೇಡ ಕಣೋ. ಸರಿ ಸರಿ, ಬರ್ಲಾ? ಬಾಯ್ ಬಾಯ್ ಬಾಯ್. ಇದೆಲ್ಲ ಹಳೆ ಮೆಟೀರಿಯಲು, ತಗೊಂಡೋಗಿ ಮೇಲ್ ಬಿಸಾಕೋ. ಓಕೆ ಸರ್. ಮುಗೀತಾ? ಮುಗೀತು ಸರ್. ಮತ್ತೆ ಡಾಕ್ಟರ್ ನೋಡಿದ್ರ? ಶಿವ ಸರ್ ನಾ ನೋಡಿದೆ, ಪುರುಷೋತ್ತಮ್ ಸರ್ ಸಿಕ್ಕಿಲ್ಲ. ಅವ್ರಿವತ್ತು ಫುಲ್ ಬಿಸಿ ಸರ್. ನೋಡ್ಕೊಂಡೆ ಹೋಗ್ತೀನಿ. ಅಣ್ಣ, ಒಂಟಿ ಆಯ್ತಪ್ಪ. ಬಿಡಿ, ಏನ ಮಾಡ್ತಿದ್ದೀರಾ? ಬಿಡ್ರೋ. ಬಿಡಿ. ಏನು ಗ್ಲಾಸ್ ಎಲ್ಲ ಹೊಡೆದೋಗಿದೆ? ಏ ಮಿಥುನ್, ಲವ್ ತಗೊಳ್ಳೋ, ನೀನು ಕೇಳಿದ ಕಾಸು. ಇಲ್ಲ ಪರವಾಗಿಲ್ಲ, ನೀನೇ ಇಟ್ಕೋ. ಅವ್ರೀಗ ಹೇಗಿದ್ದಾರೆ? ಗೊತ್ತಿಲ್ಲ, ಡಾಕ್ಟ್ರ್ ಇನ್ನೂ ಏನೂ ಹೇಳಿಲ್ಲ. ಡಾಕ್ಟ್ರು ಬಂದಿದ್ದಾರೆ ಅಂತ ಅನ್ಸುತ್ತೆ, ನಾನು ಹೋಗಿ ನೋಡ್ತೀನಿ. ಬಿಲ್ ಹೋಗಿ ಸೆಟ್ಲ್ ಮಾಡಿ ಬಂದ್ಬಿಡು. ತಗೋ. ಬಾ.
ಆ 302 ಪೇಷಂಟ್ ಆಗಿದ್ದಾರೆ. ಡಾಕ್ಟರ್ ಇವಾಗ ಅವರು ಸ್ಟೇಬಲ್ ಆಗಿದ್ದಾರೆ. ಡಾಕ್ಟರ್ ಇವಾಗ ಅವ್ರಿಗೆ ಹೇಗಿದ್ದಾರೆ? ಈ ಸೇಫ್. ಸದ್ಯಕ್ಕೆ ಅಷ್ಟು ಮಾತ್ರ ಹೇಳಕ್ಕಾಗದು. ಅವ್ರನ್ನ ನೋಡ್ಬೋದಾ? ತುಂಬಾ ಟೈಮ್ ಇರಕ್ ಹೋಗ್ಬೇಡಿ, ಬನ್ನಿ. ನೀವೇನ್ಕೂ ತಲೆ ಕೆಡಿಸ್ಕೋಬೇಡಿ, ಬೇಗ ಹುಷಾರಾಗ್ತೀರಾ. ಓಕೆ? ಇವ್ರನ್ನ ನೋಡ್ಕೊಳ್ಳೋದಿಕ್ಕೆ ಯಾರಾದ್ರೂ ಇದ್ದಾರಾ? ನಿಮ್ಗೆ ಯಾರು ಇಲ್ಲ ಅಂತ ಅನ್ಕೋಬೇಡಿ, ನಾವೆಲ್ಲರೂ ನಿಮ್ಮ ಜೊತೆನೇ ಇದ್ದೀವಿ. ನೀನು ಆ ಕಳ್ಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದ? ನೀನು ತುಂಬ ಜನ ಮೇಲೆ ಕೈ ಮಾಡಿದೆಯಂತೆ, ಅವ್ರನ್ನೇ ಅಡ್ಮಿಟ್ ಮಾಡಿಲ್ಲ. ನೀವ್ಯಾರು? ಕಾರಣ ಹೇಳ್ಬೇಕಾ? ಬಾ ಹೇಳ್ತೀನಿ. ನಡಿಯೋ. ಈ ವೆನ್ಯೂಲಿ ನಾವು ಎಷ್ಟು ಜನನ ಆರ್ಗನೈಸ್ ಮಾಡ್ಬೋದು? ಚೆನ್ನಾಗಿದೆ ಅಲ್ವಾ? ಇಲ್ಲಿ ಒಂದು 500 ಜನಕ್ಕಾಗುವಂತ ಟೇಬಲ್ಸ್ ಹಾಕೋಣ. ಹಾಯ್, ಹಲೋ. ಏನಕ್ಕೆ ಲೇಟು? ಇದೇ ನಮ್ಮ ರಿಸೆಪ್ಷನ್ ಏರಿಯಾ. ಎಲ್ಲ ಕಡೆನೂ ತೆರಿಗೆ ಚೆನ್ನಾಗಿ ಇದು ನೋಡ್ಕೊಳ್ಳಿ. ಸ್ಟೇಜ್ ಆಪ್ಷನ್. ನೆಕ್ಸ್ಟ್ ತೋರಿಸಿ. ಇದು ಫ್ಲೋರಲ್ ಪ್ಯಾಟರ್ನ್. ಚೆನ್ನಾಗಿದೆ ಅಮ್ಮ. ಹೌದು. ಮಿಥುನ್ ಎಲ್ಲಿ? ಅವನು ಹಾಸ್ಪಿಟಲ್ ಏನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿ ಹೋದ. ಓ, ಯಾಕೆ ಇಲ್ಲಿ ನಿಂತಿದ್ಯಾ? ನಿನ್ನ ಅಲ್ಲಿ ಹುಡುಕ್ತಾ ಇದ್ದಾರೆ. ಮಿಥುನ್. ಕಾನಿಸ್ಟೇಬಲ್, ಗಾಡಿಗೆ ಹತ್ತಿಸ್ರಿ. ಮಿಥುನ್, ಯಾಕೆ ಸರ್ ಅವ್ನ ಅರೆಸ್ಟ್ ಮಾಡಿದ್ದೀರಾ? ಸರ್ ಏನಾಯ್ತು ಅಂತ ಹೇಳಿ ಸರ್. ಮಿಥುನ್ ಸರ್, ಪ್ಲೀಸ್ ಸರ್. ನಾವು ಸ್ಟೇಷನ್ಗೆ ಹೋಗಿದ್ವಿ. ಕೋರ್ಟ್ಗೆ ಹೋಗಿ ಬೇಲ್ ತಗೊಂಡು ಬನ್ನಿ ಅಂತಂದ್ರು. ಅಡ್ವೊಕೇಟ್ನ ನೋಡಿದ ಮೇಲೆ ಬೇಲ್ ಸಿಗೋದು ಕಷ್ಟ ಅಂತ ಹೇಳಿದ್ರು. ಮೊದಲೇ ಡಿಸ್ಟ್ರಿಕ್ಟ್ ಕೋರ್ಟ್, ಅಲ್ಲಿ ಸಿಗೋ ಚಾನ್ಸೇ ಇಲ್ಲ. ಅದಾದ್ಮೇಲೆ ಹೈಕೋರ್ಟೆ. ಟೈಮ್ ಆಗುತ್ತೆ. ಅದಕ್ಕೆ ಅವನೇನು ತಪ್ಪು ಮಾಡ್ದ? ಅದು IPC 120B 379. ಹಾಗಂದ್ರೆ ಯಾರಿಗೂ ಗೊತ್ತು. ಹಿಂದೆ ಮುಂದೆ ಗೊತ್ತರ ಕಾಪಾಡಕ್ಕೆ ಹೋಗ್ದ, ಬೇಡದೆ ಸುಮ್ಮನೆ ಒದೇನೋ ತಿಂದ, ಜೈಲ್ಗೂ ಹೋದ. ಎಲ್ಲ ಇದು ಈ ಸಿಂಕ್ರೋಸಿಟಿಯಿಂದ. ಬದ್ನೇಕಾಯಿ ಗೊತ್ತಾಯ್ತು ಇವಾಗ ನಿನ್ಗೆ? ನಿಧಾನ, ಅವ್ರಿಗೆ ಕೇಳಿಸುತ್ತೆ. ಕೇಳಿಸ್ಲಿ? ಕೇಳಿದ್ರೇನೋ ಗೊತ್ತಾಗೋದು. ಎಷ್ಟು ದಿನ ಮುಚ್ಚಿಡೋದು? ಇನ್ನೊಂದು ವಾರದಲ್ಲಿ ಮದುವೆ. ಅದಕ್ಕೂ ಮುಂಚೆ ಎಲ್ಲಿಂದ ಬೇಲ್ ತಗೊಳ್ಳೋದು? ನೀನ್ ಹೇಳೋ.
CI ಎಲ್ಲಿ? ಸರ್ ಅದು ಕರೀರಿ. ಸರ್, ಇವ್ರನ್ನ ಯಾವಾಗ ಅರೆಸ್ಟ್ ಮಾಡಿದ್ರಿ? ಒಂದು 5 ಗಂಟೆ ಆಗಿರ್ಬೋದು ಸರ್. ನೀನ್ ಸ್ವಲ್ಪ ಬಾ. ಸರ್ ಬಾ. ಬರೆಯ. ಆ 2ನೇ ಸಾಲ ಸ್ವಲ್ಪ ಓದು. ಯಾವ್ದನ್ನ ಸರ್? ಆ ಬೋರ್ಡಲ್ಲಿರೋ 2ನೇ ಸಾಲ ಸ್ವಲ್ಪ ಓದು ಅಂದೆ. ಅರೆಸ್ಟ್ ಆದ ಟೈಮು ಡೇಟು ಬರ್ದಿಟ್ಟು ಮೆಮೊ ರೆಡಿ ಮಾಡಿ. ಸ್ವಲ್ಪ ಕೇಳೋ ತರ ಓದು ಸಾಜ. ಅರೆಸ್ಟ್ ಆದ ಟೈಮು ಡೇಟು ಬರ್ದಿಟ್ಟು ಮೆಮೊ ರೆಡಿ ಮಾಡಿ. ಅರೆಸ್ಟ್ ಆದರ ಸೈನ ಖಂಡಿತ ಮಾಡಿಸ್ಕೊಂಡಿರ್ಬೇಕು. ಹಾಗಾದ್ರೆ ಮೆಮೊ ಸೈನ್ ಮಾಡಿಸ್ಕೊಂಡ್ರಾ? ಇಲ್ಲ ಸರ್, ತಕ್ಷಣ ಮಾಡಿಸ್ಕೊತೀನಿ. ಆ 3ನೇ ಲೈನ್ ಓದು. ಅರೆಸ್ಟ್ ಮೆಮೋದಲ್ಲಿ ಅವ್ರ ಕುಟುಂಬದಲ್ಲಿ ಒಬ್ರದ್ದು, ಅವ್ರ ಮನೇಲಿ ಯಾರು ದೊಡ್ಡವ್ರದ್ದು ಆ ವಿಟ್ನೆಸ್ ಅಲ್ಲಿ ಸೈನ್ ಮಾಡಿಸ್ಕೋಬೇಕು. ಅವ್ರ ಸಂಬಂಧಿಕರಿಗೆ ವಿಷಯ ಮುಟ್ಸಿದ್ರಾ? ಇಲ್ಲ ಸರ್, ಹೇಳ್ಬಿಡ್ತೀನಿ. ನೀವ್ ಹೇಳಿಲ್ಲ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಬಾ, ಒಳಗ್ ಬಾ. ಒಡ್ದವ್ರೆಲ್ಲ ಸುಮ್ಮನೆ ಬಿಟ್ಬಿಟ್ಟು ಕಾಪಾಡ್ದವ್ರನ್ನ ಕರ್ಕೊಂಬಂದು ಕೂರ್ಸಿದ್ದೀರಾ. ಯಾವ ಲಾ ಫಾಲೋ ಮಾಡ್ತಿದ್ದೀರಾ ನೀವು? ಸರ್, ಇವ್ರ ಕಳ್ಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದ್ರು ಸತ್ಯ. ಆದ್ರೆ ಆ ಕಳ್ಳನ್ ಕಾಪಾಡಿದ್ದು ಅವ್ನು ಇಟ್ಕೊಳಕ್ ಹೋದ್ದು ಶಾಪ್ ಓನರ್ ಹೊಡೆದಿದ್ದು ಅಷ್ಟೇ ನಿಜ ಸರ್. ಅದನ್ನ ಒಪ್ಕೊಳಕ್ ಆಗಲ್ಲ ಸರ್. ಸಾಲ್ಗಾರ ಹಾಸ್ಪಿಟಲ್ ಇದ್ದಾರೆ ಸರ್. ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾರೆ, ಅದಕ್ಕೆ ಅರೆಸ್ಟ್ ಮಾಡ್ಬೇಕಾಗಿ ಬಂತು. ಕಂಪ್ಲೇಂಟ್ ಇಲ್ಲಿ ಸರ್. ನೀವ್ ಈ ಘಟನೆ ನಡೆದಿದ್ದ ಜಾಗಕ್ಕೆ ಹೋಗಿದ್ರಾ? ಹೋಗಿದ್ದು ಸರ್. ಎಲ್ಲಿ ನಡೀತಿ ಈ ವಿಷಯ? ಅದು ಅದ್ಯಾಕೆ ಸರ್ ಕೇಳ್ತೀರಾ? ಓ, ನೀವ್ ಹೋಗಿದ್ರ ಅನ್ನೋದು ಮಾತ್ರ ನನ್ನ ಪ್ರಶ್ನೆ. ಬೇಗ ಹೋಗ್ತೀನಿ ಸರ್. ಘಟನೆ ನಡೆದಿರೋ ಜಾಗಕ್ಕೆ ಹೋಗಿ ವಿಷಯ ಏನು ಅಂತ ತಿಳ್ಕೊಳ್ದೇನೆ ಕಂಪ್ಲೇಂಟ್ ಫೈಲ್ ಮಾಡಿದ್ದೀರಾ ನೀವು? ಆ ಜಾಗಕ್ಕೂ ಹಾಸ್ಪಿಟ್ಲ್ಗೆ ಹೋಗೋಣ ಇಲ್ಲಿಗೆ ಬರ್ತಿರೋದು. ಏಟಾಗಿರೋನು ಕ್ರಿಟಿಕಲ್ ಇದೆ ಗೊತ್ತಾದ ಮೇಲೇನೆ ಆ ಅಂಗಡಿಯವ್ರು ನಿಮ್ಮ ಹತ್ರ ಬಂದು ಹೇಳಿರೋದು. ಅದು ಕೂಡ ನೀವ್ ಹೇಳ್ಕೊಟ್ಟು ಕಂಪ್ಲೇಂಟ್ ಬರ್ಸ್ಕೊಂಡಿದ್ದೀರಾ. ಅದಾದ್ಮೇಲೆ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ. ಎಷ್ಟಿಸ್ಕೊಂಡೆ ಇವನು ತಗ್ಲಾಕೋದಿಕ್ಕೆ? ಯಾರೊಬ್ಬ ಹಸು ಅಂತ ಬ್ರೆಡ್ ನ ಕದ್ರೆ ಅವನು ಬೇಕಾ ನೀವೆಲ್ಲ ಹೊಡೆದಿ ಸಾಯಿಸ್ಬಿಡ್ತೀರಾ? ನಿಜ ತಾನೆ? ಹಾ, ಮಾತಾಡಿ. ಈ ಕೇಸು ಬೇರೆ ರೂಪ ಹಿಡಿಯುತ್ತೆ. ಬರೀ ಸಸ್ಪೆನ್ಷನ್ ಟ್ರಾನ್ಸ್ಫರ್ ಮುಗಿಯುವಂತದ್ದಲ್ಲ. ಈ ಕೇಸ್ನ ಪ್ರತಿಯೊಬ್ರು ನೆನ್ಪಿಟ್ಕೊಳ್ಳೋ ತರ ಮಾಡ್ತೀನಿ. ನೀನು ನೆನ್ಪಿಟ್ಕೋಬೇಕು ಸರ್. ವಿಶ್ಯೂ ಮಾಡಬೇಡಿ ಸರ್. ನೀನ್ ಸರಿಯಾದ ಸಮಯಕ್ಕೆ ಹೋಗಿದ್ದಕ್ಕಿಂತ ಅವನ ಜೀವ ಇನ್ನೂ ಉಳಿದಿದೆ. ಈ ಡಿಪಾರ್ಟ್ಮೆಂಟ್ ಅವ್ರು ಮಾಡಿರೋಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ, ಸರಿನಾ? ಪೊಲೀಸ್ ಅವರು ನೀವೇನಾದ್ರೂ ಮಾಡಿದ್ರಾ? ಪೊಲೀಸ್ ಅವರಲ್ವಾ, 1-2-3 ಕೊಟ್ರು. ಯಾಕೆ? ಕಾರಣ ಏನು? ಅವ್ರಿಗೆ ಹೊಡೆಯೋದಕ್ಕೆ ಕಾರಣ ಎಲ್ಲ ಬೇಕಾ? ಅದು ಈ ಡ್ರೆಸ್ನ ಅವ್ರಿಗೆ ಅಂತ ತಗೊಂಡೆ. ಇವಾಗ ಅವ್ರಿಗೆ ತಗೊಂಡು ಕೊಡ್ಬೋದಾ? ಅಯ್ಯೋ, ಈಗಷ್ಟೇ ಮೆಡಿಸಿನ್ ಕೊಟ್ಟೆ. ಅವ್ರು ಡೀಪ್ ಸ್ಲೀಪಲ್ಲಿದ್ದಾರೆ. ಹಾಗಿದ್ರೆ ಈ ದುಡ್ಡನ್ನು ಈ ಬಟ್ಟೆನೂ ಅವ್ರಿಗೆ ಕೊಟ್ಬಿಡ್ತೀಯಾ? ಹಾ, ಕೊಡ್ತೀನಿ. ಇದು ವೈಟ್ ಕಲರ್ ಚೆನ್ನಾಗಿದೆ, ಅದನ್ನೇ ಫಿಕ್ಸ್ ಮಾಡಿ. ಓಕೆ. ಮತ್ತೆ ರಿಸೆಪ್ಷನ್ ಮೆನ್ಯೂ ಸಿಕ್ಕಿದೆ, ಅದು ಕ್ಯಾಟ್ರಿಂಗ್ಗೆ ಕೊಡಿ. ಓಕೆ ಮೇಡಮ್. ಸ್ಟೇಜ್ ಅರೇಂಜ್ಮೆಂಟ್ ಸ್ಟಾರ್ಟ್ ಮಾಡೋಣವಾ? 3 ದಿನ ತಾನೇ ಇರೋದು. ನೀವು ಕೊಟ್ಟಿರಿ ಮೇಡಮ್. ಓಕೆ ಮೇಡಮ್, ಮಾಡ್ತೀನಿ. ಓಕೆ. ಈ ಸೀರೆ ನೋಡು, ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ. ಒಳ್ಳೆ ಕಲರ್. ಇದು ತುಂಬಾ ಚೆನ್ನಾಗಿದೆ. ಈ ಸೀರೆ ನೋಡು, ಚೆನ್ನಾಗಿದೆ. ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ? ಇದು ಹೇಗಿದೆ? ಚೆನ್ನಾಗಿದೆ. ಓ, ಇದನ್ನ ನೋಡಿ, ಚೆನ್ನಾಗಿದೆ. ಇದೇನೇ ಮೇನು. ಎದ್ದೇಳು, ಹೇಗ್ ಕಾಣುತ್ತೆ ನೋಡೋಣ. ಇದೇನೇ ಮುಹೂರ್ತ ಸ್ಯಾರಿ. ಹೇಗಿದೆ? ತುಂಬಾ ಚೆನ್ನಾಗಿದೆ ಅಲ್ಲ? ಇವಳಿಗೆ ಚೆನ್ನಾಗಿದೆ ಅಲ್ವಾ? ಓಪನ್ ಮಾಡಿ ನೋಡು. ಅಯ್ಯೋ, ಏನಾಯ್ತು? ಏನಿದೆ? ಅರ್ಧೋಗಿದೆ. ಹೊಸ ಸ್ಯಾರಿ.
ನಾನು ಗಮನಿಸಿಲ್ಲ. ಲೇ ಮಿಥುನ, ನಿಂತ್ಕೊಳ್ಳೋ. ಏನೋ ಮದ್ವೆ ಅಂತ ಕೇಳ್ಪಟ್ಟೆ. ಹೌದು ಕಣ. ಏನಂಗ್ ಕರ್ದೇ ಇಲ್ಲ? ಏನೋ ಪಾರ್ಟಿ ಕೂಡ ಇಲ್ವಾ? ಇದೆ ಇದೆ. ಏನ್ ಹೇಳ್ತೀಯೋ? ಸರಿ, ನಂಗೆ ಕರಿಯಪ್ಪ, ನಿಜವಾಗ್ಲೂ ಬರ್ತೀನಿ. ಸರಿನಾ? ಲೇ ಮಿಥುನ, ಏನೋ ಮದ್ವೆ ಅಂತ ಕೇಳ್ಪಟ್ಟೆ, ಏನಂಗ್ ಕರ್ದೇ ಇಲ್ಲ? ಏನಪ್ಪ ಮದ್ವೆ ಅಂತ ಹೇಳಿದ್ರು, ತುಂಬಾ ಖುಷಿ ಆಯ್ತಪ್ಪ. ಏನೋ ಪಾರ್ಟಿ ಕೂಡ ಇಲ್ವಾ? ನಂಗೆ ಕರಿಯಪ್ಪ, ನಿಜವಾಗ್ಲೂ ಬರ್ತೀನಿ. ಮಿಥುನ್, ನಿನಗ್ ಮದ್ವೆ ಅಂತ ಕೇಳ್ಪಟ್ಟೆ, ಕಂಗ್ರಾಟ್ಸ್ ಕಣು. ಏನೋ ಮಗ, ಮದ್ವೆ ಫಿಕ್ಸ್ ಆಯ್ತಂತೆ, ನಮ್ಮನ್ನೆಲ್ಲ ಕರಿಯಲ್ವಾ? ಮಿಥುನ್, ನೀನ್ ತುಂಬಾ ಅದೃಷ್ಟವಂತ ಕಣೋ. ಅವಳು ತುಂಬಾ ಒಳ್ಳೆ ಹುಡುಗಿ. ಆದ್ರೂ ನಿಮ್ಮ ಅಮ್ಮನ ಸೆಲೆಕ್ಷನ್ ಚೆನ್ನಾಗಿದೆ. ಒಂದ್ ವೇಳೆ ನನ್ನ ನೋಟ ತಪ್ಪಾಗಿರ್ಬೋದು, ಆದ್ರೆ ನಮ್ಮಮ್ಮನ ನೋಟ ತಪ್ಪಾಗಿರಲ್ಲ. ಆ ಹುಡುಗಿಗೆ ಆಯುಸ್ ತುಂಬಾನೇ ಕಮ್ಮಿ ಬ್ರದರ್. ಶ್ರೇಯಾಗೆ ಆಯುಸ್ ತುಂಬಾನೇ ಕಡಿಮೆ ಅಂತೆ. ಒಂದು 3 ಜನರ ಜೀವಗಳನ್ನ ನಿನ್ನ ಕಡೆಯಿಂದ ಕಾಪಾಡೋದಕ್ಕೆ ಸಾಧ್ಯ ಆದ್ರೆ ದೇವರಿಗೆ ಆ ಹುಡುಗಿ ಮೇಲೆ ಕರುಣೆ ಬರ್ಬೋದು. ದಯವಿಟ್ಟು ನಾನು ಹೇಳೋದನ್ನ ಕೇಳು, ಈ ಥರ ಎಲ್ಲ ಮಾಡಬೇಡ ಕಣೋ, ನಿನ್ನಿಂದ ಸಾಧ್ಯ ಇಲ್ಲ ಕಣೋ. ಅಯ್ಯೋ, ಆಕ್ಸಿಡೆಂಟು. ಬೇಗ ಬೇಗ ಬನ್ನಿ 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 ಬೇಗ ಬಾ. ಇಟ್ಕೊಳ್ಳಿ ಇಟ್ಕೊಳ್ಳಿ. ಹಾಗೆ ಹಾಗೆ ಐಸ ಐಸ ಜವಾಯಿಸು ಬಗ್ಸಿನು ಜೋರಾಗೆ ಬರ್ತಿದೆ. ಹಾಗೆ ಹಾಗೆ ನಿಧಾನ ನಿಧಾನ. ಈ ಕಡೆ 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 ಎಳಿ ಜೋರಾಗಿ ಎಳಿ. ಬಗ್ಸಿದ್ನ ಹಾಗೆ ಇಟ್ಕೊಳ್ಳಿ ಇಲ್ಲಿ. ತಗೋ 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 ತಗೋ. ಬಿಡ್ಬೇಡ ಕಣೋ, ಗಟ್ಟಿ ಹಿಡ್ಕೊ. ಇಟ್ಕೊಳ್ಳಿ ಬಿಡ್ಬೇಡ್ರಪ್ಪ, ಇಟ್ಕೊಳ್ಳಿ. ಮುಂದೆ ಬಿಡ್ಬೇಡ. ಆಯ್ತು 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 ಆಯ್ತಪ್ಪ, ಇಟ್ಕೊಂಡಿದ್ದೀರಿ. ಹುಷಾರು. ಆಯ್ತು ಆಯ್ತು, ನೀನು ಹುಷಾರು. ಗಟ್ಟಿ ಹಿಡ್ಕೊಡ್ರು. ಆಯ್ತಪ್ಪ. ಅಯ್ಯೋ, ಗಟ್ಟಿಗೆ ಕುಡಿಯಲ್ಲಿ ಕುಡು. ಹುಷಾರಮ್ಮ. ನಿಧಾನ. ಹುಷಾರಣ. ಏನೋ ಇಲ್ಲಮ್ಮ, ಹುಷಾರು.
ನೋಡ್ಕೊಂಡು ನಿಧಾನ ಹುಷಾರ್. ನಾಲ್ಕು ವೀಲು ಮೇಲಿದೆ. ಕಾರಿದ ಭಾಗ ಅರ್ಧ ರೋಡಲ್ಲಿದ್ರೆ ಇನ್ನರ್ಧ ಆಚೆ ಇದೆ. ಅದ್ರಲ್ಲೂ ಬೆಂಕಿ ಹೊತ್ಕೊಂಡು ಉರಿತಿದೆ. ಅದ್ರಲ್ಲೂ ಅವನು ಅಮ್ಮ ಮಗುನ ಉಳಿಸಿದಾನೆ ಅಂದ್ರೆ ಅವನಿಗೆ ತುಂಬಾ ಗಡ್ಸಿದೆ. ಎಸ್, ಹಿ ಹ್ಯಾಸ್ ಡನ್ ಇಟ್. ನಿನ್ನೆ ಕಳ್ತನ ಮಾಡಿದ ಆ ವಿಕ್ಟಿಮ್ ಆದ್ರೆ ಈ ಆಕ್ಸಿಡೆಂಟ್ ಅಲ್ಲಿ ಆ ಅಮ್ಮ ಮತ್ತೆ ಮಗು ಮ್ಯಾಥ್ಯೂಸ್ ಹೇಳಿದಾಗೆ ಆ 3 ಜನನ್ನು ಕಾಪಾಡಾಯ್ತಲ್ಲ. ಹೌದು. ಹಂಗೆಲ್ಲ ನಿರ್ಧಾರ ಮಾಡಕ್ ಹೋಗ್ಬೇಡ. 3 ಜನ ಲೆಕ್ಕ ಅಂದ್ರೆ ನನ್ಗೆ ಈ ತರ ಎಲ್ಲ ಅನ್ನಿಸ್ತಾ ಇದೆ. ಏನನ್ನಿಸ್ತಿದೆ? ಏಯ್ ಕಾನ್ಸ್ಟೇಬಲ್, ಬಾಡಿ ಫಸ್ಟ್ ನೋಡಿದಾರ ಹತ್ರ ಸ್ಟೇಟ್ಮೆಂಟ್ ತಗೋ. ಸರ್, ಇವ್ರ ಇನ್ವೆಸ್ಟಿಗೇಷನ್ ರಿಪೋರ್ಟ್ನ ಬೇಗ ರೆಡಿ ಮಾಡು. ಆಮೇಲೆ ಇಲ್ಲಿರೋರ ಹತ್ರ ಎಲ್ಲ ಸ್ಟೇಟ್ಮೆಂಟ್ ಸರ್. ನನ್ಗ್ಯಾಕೋ ಬೇಡ, ಇದ್ರ ಮೇಲೆ ನೀನೇನು ಹೇಳ್ಬೇಡ. ಲೇ ಪ್ರಿನ್ಸು, ನಿನ್ಗೇನನ್ನಿಸ್ತು? ಮುಂಚೆ ನಡೆದು ಒಬ್ರನ್ನ, ಇವಾಗ ನೋಡಿದ್ರೆ ಇಬ್ರು. ಇವಾಗ ಏನ್ ಭಯ ಅಂದ್ರೆ ಅವಳಿಗೇನಾದ್ರು ಆದ್ರೆ ಅವ್ನು ಸೂಸೈಡ್ ಮಾಡ್ಕೊಂತ. ಏಯ್ ನಿಲ್ಸೋ, ಸಾಕು. ಅವನ್ ಮದ್ವೆಗಿರೋದು ಇನ್ನು2 ದಿನ ಅಷ್ಟೇನೆ. ಅದ್ರ ಮಧ್ಯೆ ನಿನಗೆ ಏನೇ ಅನ್ಸಿದ್ರು, ಒಳ್ಳೇದೇ ಆಗಿರ್ಲಿ ಅಥವಾ ಕೆಟ್ಟದ್ದೇ ಆಗಿರ್ಲಿ, ನೀನು ಯಾರ ಹತ್ರನೂ ಹೇಳ್ಬಾರ್ದು. ಅರ್ಥ ಆಯ್ತು ತಾನೆ? ಏಯ್ ಮಗ, ನೀನು ಹಿಂಗೆ ಬಾಗ್ಲು ತೆಗಿಲಿಲ್ವಲ್ಲ ಅಂತ ಲೇಟ್ ಆಯ್ತು, ಹೋಗೋಣ ಅನ್ಕೊಂಡೆ. ಇಲ್ಲ ಮಗ, ಊಟಕ್ಕಂತ ಕೂತ್ಕೊಂಡಿದ್ದೆ. ಈ ಕಡೆ ಬಂದಿದ್ದೆ, ಹಾಗೆ ದುಡ್ಡು ಕೊಟ್ಟು ಹೋಗೋಣ ಅಂತ. ಫೋಸಿಯಾ, ಹಾಯ್ ಚಿನ್ನ, ಏನ್ ಮಾಡ್ತಾ ಇದೀಯಾ? ಊಟ ತಿನ್ನಿಸ್ತಾ ಇದೀಯಾ? ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ಅನ್ಸುತ್ತೆ. ಇದು ನನ್ನ ಫೇವ್ರೇಟ್. ಇಲ್ಲ ಬೇಡ, ನಾನು ಬೇರೆ ತಗೊಂಡ್ ಬರ್ತೀನಿ. ಬೇಡ, ಸುಮ್ಮನೆ ಟೇಸ್ಟ್ ಮಾಡ್ತೀನಿ. ಬೇರೆ ತಗೊಂಡ್ ಬಾ. ಅಯ್ಯೋ ಬೇಡ ಕಣ ಮಗ, ತಿಂತೀನಿ. ನನ್ನ ಸಾವಿಗೆ
ಯಾರು ಕೂಡ ಕಾರಣರಲ್ಲ. ಯಾರ ಜೊತೆನೂ ಸಮಸ್ಯೆನೂ ಜಗಳನೂ ಇಲ್ಲ, ಪ್ರೀತಿ ಮಾತ್ರನೇ. ಮಾಡಿದ ಬಿಸ್ನೆಸ್ ಯಾವುದೂ ಕೂಡ ಕೈ ಹಿಡಿಲಿಲ್ಲ, ತುಂಬ ಲಾಸ್ ಆಯಿತು. ಅಡೆಯೋದಕ್ಕೂ ನನ್ನ ಹತ್ರ ಏನೂ ಇಲ್ಲ. ಸಾಲ ಕೊಟ್ಟವರು ಬಡ್ಡಿಗೆ ಬದಲಾಗಿ ಇವಳನ್ನ ಇವ್ರೆಲ್ಲ ಸಾಲನೂ ನಾವು ಮ್ಯಾನೇಜ್ ಮಾಡಿದ್ವಿ. ಹಾಗೆ ನೀವು ಒಂದು ಕೆಲಸ ಕೊಡಿಸ್ಬಿಟ್ರೆ ಅವ್ರಿಗೆ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ, ಆಮೇಲೆ ಎಲ್ಲ ಅವರೇ ನೋಡ್ಕೋತಾರೆ. ನಿಜ ಹೇಳಬೇಕು ಅಂದ್ರೆ ನಿನ್ನಲ್ಲಿರೋಂಥ ನಂಬಿಕೆ ನನಗೆ ಕೂಡ ಇಲ್ಲ. ನಾನು 3 ಜನ ಪ್ರಾಣನ ಕಾಪಾಡಬೇಕು ಅಂತ ಹೇಳಿದ್ದೆಲ್ಲ ಅದೇನು ಅಂತಂದ್ರೆ, ಸಾವಿಲ್ಲದ ಮನೆಯಿಂದ ಸಾಸಿವೆನ ತಗೊಂಡು ಬಂದ್ರೆ ಸತ್ತವ್ರನ್ನೆಲ್ಲ ಮತ್ತೆ ಬದುಕಿಸ್ಬೋದು ಅಂತ ಗೌತಮ್ ಬುದ್ಧ ಹೇಳಿದ ಹಾಗೆ. ಆದರೆ ಮಿಥುನನ ಪ್ರೀತಿ, ನಂಬಿಕೆ, ಐ ರಿಪೀಟ್, ಬಿಲೀವ್ ಇನ್ ಯು. ನಿಜ ಹೇಳಬೇಕು ಅಂದ್ರೆ ಇವನೊಬ್ಬನೇ ಸರ್ ಎಲ್ಲದಕ್ಕೂ ಕಾರಣ. ಅವತ್ತು ಇವನು ಫೋರ್ಸ್ ಮಾಡಿಲ್ಲ ಅಂತಂದಿದ್ರೆ ನಾನು ಜ್ಯೋತಿಷ್ಯರನ್ನ ನೋಡ್ತಾನೆ ಇರಲಿಲ್ಲ. ಇದೆಲ್ಲದಕ್ಕೂ ಶುರುನೇ ಅದು. ಅದಾದ್ಮೇಲೆ ನಿಮ್ಮನ್ನು ಭೇಟಿ ಆಗುವಂಥ ಅವಕಾಶ ಕೂಡ ಸಿಕ್ತು. ಕೊನೆಗೆ ನನ್ನ ಜೀವನನೇ ಬದಲಾಗಿದೆ. ಅದಕ್ಕೂ ಇವನೇ ಕಾರಣ. ಆದರೆ ಏನು ಮಾಡೋದು, ಇವನ್ನ ಚೆನ್ನಾಗಿ ಬೈದಿದ್ದೀನಿ. ಹೌದಲ್ವೇನಾ? ಬಟ್ ನೌ ಐ ಆಮ್ ಕಾನ್ಫಿಡೆಂಟ್ ಸರ್. ಸಾರ್ ಹೇಳ್ದಾಗೆ ಹಣ ಬರಹನ ಅಮ್ಮ ಹೇಳಿಮ್ಮ.
ಜೀವನದಲ್ಲಿ ಕಣ್ಣಕ್ಕೆ ಕಾಣದೇ ಇರುವಂತ ಅಗೋಚರ ಶಕ್ತಿಗಳನ್ನ ನಂಬಿಕೆ ಇರೋನು ಅದನ್ನು ಉಪಯೋಗಿಸ್ಕೋತಾನೆ. ಐ ರಿಪೀಟ್, ಬಿಲೀವ್ ಇನ್ ಯು. ಕನಸಿನಲ್ಲಿ ಕಂಡಿರುವ ಖುಷಿಗಳು ഇരുളാಗಿ ಹಗಲೇ ಸುಳಿಯಲು ಹೃದಯದಲ್ಲಿ ಹೇಳಿರದ ಅನುಭವ ಕರೆಯುತ್ತ ಸನಿಹ ಹೊಸ ತರಹ ಕಾಡಿರಲು ಬೀರೂರಿದೆ ನನ್ನಿದೆಯಲೇ ಪ್ರೀತಿಯಾಗದೆ ಪ್ರತಿದಿನ ಹೀಗೆ ನೋಡಲು ಈಗ ಹೀಗಾಗಿ ಹಾಡಾಗಿ ದಿನ ಹಾಗೆ ಕಳೆದೋಗಿ ಕರಗಿರಲು ಮನ ಒಂದೊಂದು ನೆನಪುಗಳು ಸದಾ ಕಾಡಿ ಕರೆ ಮಾಡಿ ಕರೆದಿಹುದು ಕ್ಷಣ. This is for the struggling, the ones in the fight who rise from the ashes like a phoenix at night. No matter the odds, they will stand tall and proud. Their voices are strong and the spirits are unbound. Keep pushing forward. ಕಣ್ಣಲ್ಲಿ ಏನು ಕಾಡುವಂತ ನೆನಪು ಈ ಪರಿಯಾಗಿ ಹೀಗೆ ಕಾಡೋ ಹಂಬಲ ಈ ಅಭ್ಯಾಸ ಆಗಿ ಹೋಯ್ತು ಬದುಕಿಗೆ ಹವ್ಯಾಸವಾಗಿ ಸಾಗಿ ಹೋಗಿದೆ ಕರೆದಂತೆ ಬಂದು ಬದುಕೊಂದು ಕಥೆಯೊಂದು ಹೇಳಿರಲು ಅಂತ್ಯ ತಾನಿಯಾಡಿದೆ ನೆರಳಲ್ಲಿ ನೆನಪಿಲ್ಲ ಸಾಲಾಗಿ ಕೂತಿರಲು ಕಾಲಕ್ಕೀಗ ಸಾಲದಷ್ಟು ಕಾಡುವ ಹಠ ಈಗ ಹೀಗಾಗಿ ಹಾಡಾಗಿ ದಿನ ಹಾಗೆ ಕಳೆದೋಗಿ ಕರಗಿರಲು ಮನ ಒಂದೊಂದು ನೆನಪುಗಳು ಸದಾ ಕಾಡಿ ಕರೆ ಮಾಡಿ ಕರೆದಿಹುದು ಕ್ಷಣ. ಹಾಡಾಗಿದೆ ಕಾಲವೇ ನಿಂತಿದೆ ಸಾಗದೆ ತಾನೇ ಹಾಡಾಗಿದೆ ಕಾಲವೇ ನಿಂತಿದೆ ಸಾಗದೆ